ಸವಿಯು ಸಕ್ಕರೆಯು ಸಕ್ಕರೆಯು ಸವಿಯೊಳಗೋ, ನೀ ದೇಹದೊಳಗೋ ನಿನ್ನಳು ದೇಹವು, ಸವಿಯು ಸಕ್ಕರೆ ಹೇಳು ಜಿಬ್ಬೆಯೊಳಗೋ ಅಂತ ಹೇಳ್ತಾರೆ. ಈ ಮಾಯೆ ಅದೇ ಚೆನ್ನಾಗಿದೆ, ಅರ್ಥ ಸುಲಭ ಇದು. ನೀ ಮಾಯೆಯಳು ನಿನ್ನಳು ಮಾಯೆಯಳು, ನೀ ದೇಹದೊಳು ನಿನ್ನಳು ದೇಹಗಳು, ಸವಿಯು ಸಕ್ಕರೆ ಹೇಳು ಸಕ್ಕರೆ ಸವಿ ಹೇಳೋದು, ಸವಿಯು ಸಕ್ಕರೆ ಹೇಳು ಜಿಬ್ಬೆ ಹೇಳೋದು. ಅಂದರೆ ನಾವು ಬಾಯಿಗೆ ಹಾಕಿದಾಗ ಮುಂಚಿಗೆ ಅದು ಬೆಳ್ಳಗೈತೆ ಕೆಂಪುಗೈತೆ ಅದು ಸಕ್ಕರೆ ಅಂತ ನಾವು ಊಹಿಸ್ಬೋದು. ಆದರೆ ಅದೇ ಸಕ್ಕರೆ ಅಕಸ್ಮಾತ್ ನಮಗೇನಾದರೂ ಕಹಿ ಆದರೆ ಅಥವಾ ಇನ್ನೇನಾದರೂ ಇದಾದರೆ ನಾಲಿಗೆಗೆ ನಾವು ಮೊದಲು ಚಿಕ್ಕ ಮಕ್ಕಳಿಗೆ ಏನಾಗ್ತೀವಿ ಸಕ್ಕರೆ ಹಾಕ್ತಾರೆ. ಆ ಒಗದು ಕೂಡ ದೊಡ್ಡದಾಗ್ಬಿಟ್ಟಿದೆ. ಸರಳ ಸಾಮಾನ್ಯ ಅಂತಕ್ಕಂಥ ಸಕ್ಕರೆ ಆ ಒಗದು ಅದೇ ಆ ಕಾರುವಾಗಲಿ ವಿಷಯವಾಗಲಿ ಒಳ್ಳೆದಾಗ್ತದೆ. ಆದರೆ ಮಾಯೆ ಅಂದ ಮೇಲೆ ಈ ಜಗತ್ತಿನೆಲ್ಲ ಅವಸರ, ಜಗತ್ತಿಗೆ ಕಾರಣವಾಗ್ತಕ್ಕಂಥದ್ದೇ ಮಾಯೆ. ಎಲ್ಲವನ್ನೂ ಆವರಿಸ್ಕೊಂಡಿದೆ, ಒಬ್ಬನ್ನು ಬಿಟ್ಟಿಲ್ಲ ಅವತ್ತು. ಎಲ್ಲರೂ ನಾವು ಮಾಯೆ ಸಿಕ್ಕಾಕೊಂಡಿರೋದು. ಯಾರು ಮಾಯೆಯಿಂದ ಬಿಡಿಸ್ಕೊಳಕ್ಕೆ ಆಗಲಿಲ್ಲ. ನಾವು ಆಗಿದೆಯಾ? ಇದೇ ಪ್ರಶ್ನೆ ಹೇಳ್ತಿದೆ. ಏನು ಹೇಳ್ತದೆ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮಣಿ ನಾ ಪರಹ ಅಂತ. ಏನಿದೆ ಅರ್ಥ ಅಂದರೆ ಜಗತ್ತು ಅಂದರೆ ಬ್ರಹ್ಮ ಸತ್ಯ, ನಮ್ಮಲ್ಲಿರ್ತಕ್ಕಂಥ ಒಂದು ಬ್ರಹ್ಮನು ಅಂದರೆ ಬ್ರಹ್ಮವೇ ನಮ್ಮ ಕಾಲ ಅಥವಾ ನಮ್ಮ ಸ್ವರೂಪವಾಗತಕ್ಕಂಥದ್ದು ಅದು ಸತ್ಯ. ಬ್ರಹ್ಮವೇ ಸತ್ಯ, ಜಗನ್ಮಿಥ್ಯ ಜೀವೋ ಬ್ರಹ್ಮೈ ನಃ ಪರಃ. ಜೀವೋ ಬೈ ಬ್ರಹ್ಮ ಅಂತಂದರೆ ಜೀವನೂ ಬ್ರಹ್ಮನೇ, ಬೇರೆ ಏನಿಲ್ಲವ. ಅದು ನಿಮ್ಮ ಬ್ರಹ್ಮವೇ ನಿಮ್ಮ ಆತ್ಮ, ಅದು ನಿಮ್ಮ ಸ್ವರೂಪವಾಗಿದೆ ಅಂತಂದರೆ ಆ ಸ್ವರೂಪಕ್ಕೆ ನಾವು ಹಾಗೆ ಜೀವಾತ್ಮ ಅಂತೀವಿ. ಅಂದರೆ ನಾವು ಜೀವಾತ್ಮ ಅಂದಾಗ ನಮ್ಮ ಆತ್ಮನ ಸ್ವರೂಪವನ್ನು ತಿಳಿಬೇಕಾದ್ರೆ ಆ ಜೀವಾತ್ಮನ ಏನು ಮಾಡಬೇಕು? ಆತ್ಮನ ನಿಜ ಸ್ವರೂಪ ನಾವು ತಿಳಿಬೇಕಾದ್ರೆ ಆ ಜೀವಾತ್ಮನ ಏನು ಮಾಡಬೇಕು? ನಮಗೆ ನಿತ್ಯ ಸಿದ್ಧವಾಗತಕ್ಕಂಥ ಮೋಕ್ಷ ಅಂದ್ರೇನು? ಬಿಡುಗಡೆ, ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ ಅಂತ ಹೇಳೋದು. ಮೋಕ್ಷ, ಮುಕ್ತಿ, ಅಪವರ್ಗ, ನಿರ್ವಾಣ ಇವೆಲ್ಲೂ ಒಂದೇ ಅರ್ಥನೇ. ನಾವು ಆಯಾ ಜಾಗೃತಿಯ ಆ ಪದಗಳ ಉಪಯೋಗ ಮಾಡ್ತೀವಿ. ಒಂದು ಕಡೆ ಮೋಕ್ಷ ಅಂತ ಹೇಳ್ಕೊಂತೀವಿ, ಇನ್ನೊಂದು ಕಡೆ ಮುಕ್ತ ಸ್ವರೂಪ ಅಂತ ಹೇಳಿ. ಏನಕ್ಕೆ ಅವನು ಮುಕ್ತ ಸ್ವರೂಪ ಅಂತ ಹೇಳಿದ್ರೆ ಆತ್ಮನು ಶರೀರ ಅಂಟ್ಕೊಂಡಿಲ್ಲ, ಅದಕ್ಕೆ ಅವನು ಮುಕ್ತ ಸ್ವರೂಪ ಅಂತ ಹೇಳಿದೆ. ಹೌದು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗತಕ್ಕಂಥ ಆತ್ಮ ಚೈತನ್ಯವೇ ನಮ್ಮ ಎಲ್ಲ ಜೀವಗಳಿಗೂ ಕೆಲಸವನ್ನು ಚೈತನ್ಯ ಕೊಡ್ತಕ್ಕಂಥ ಶಕ್ತಿ ಹೇಗಿದೆ ಆತ್ಮಕ್ಕೆ. ಅದಕ್ಕೆ ಅವನಿಗೆ ಮುಕ್ತ ಸ್ವರೂಪ ಅಂದರೆ. ಆದರೆ ಮುಕ್ತ ಸ್ವರೂಪ ಅಂದರೆ ಆತ್ಮ ಶರೀರ ಕಂಡುಕೊಂಡಿಲ್ಲ. ಅದಕ್ಕೆ ಅವನಿಗೆ ಸತ್ಯಜ್ಞಾನಾನಂದ ಸ್ವರೂಪಿ ಅವಿನಾಶಿ ಧ್ರುವ ಚೈತನ್ಯ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ, ಒಂದು ಸಾರಿ ಜನಕ ಚಕ್ರವರ್ತಿ ಆಸ್ಥಾನದಲ್ಲಿ ತುಂಬಿದ ಸಭೆ. ಆ ಸಭೆಯಲ್ಲಿ ಏನಾಗಿದೆ, ಜನಕ ಚಕ್ರವರ್ತಿ ಒಂದು ಪ್ರಶ್ನೆ ಕೇಳ್ತಾನೆ. ಎಲ್ಲರೂ ಕೂತ ತುಂಬ ಸಭೆ. ಆ ಸಭೆಯಲ್ಲಿ ಅವನು ಹಿಂದೆ ರಾತ್ರಿ ಕನಸು ಕಂಡಿರ್ತಾನೆ. ಯಾರೋ ಜನಕ ಚಕ್ರವರ್ತಿ. ಅಪ್ಪ, ಇದು ಮಿಥ್ಯವೋ ಅದು ಮಿಥ್ಯವೋ? ಮಿಥ್ಯದ ಸುಳ್ಳು, ಅವಿದ್ಯೆ, ಅಜ್ಞಾನ, ಮಾಯೆ. ಇದು ಮಿಥ್ಯವೋ ಅದು ಮಿಥ್ಯವೋ? ಒಬ್ಬೊಬ್ಬರು ಒಂದೊಂದು ಹೇಳಿಲ್ಲ. ಸ್ವಲ್ಪ ಮೈಕ್ ಯಾವುದು ಮಿಥ್ಯ? ಇದು ಮಿಥ್ಯವೋ ಅದು ಇದ್ರೆ ಹಗಲು ಮಿಥ್ಯವೋ ರಾತ್ರಿ ಮಿಥ್ಯವೋ? ಅಂದರೆ ಹಗಲಿನಲ್ಲಿ ಕಾಣ್ತಕ್ಕಂಥದ್ದು ಮಿಥ್ಯವೋ ಅಥವಾ ರಾತ್ರಿಯಲ್ಲಿ ಕಾಣ್ತಕ್ಕಂಥ ಕನಸು ಮಿಥ್ಯವೋ ಅಂತ ಅವನು ಹಿಡಿದುಕೊಂಡಿದ್ದು. ಆದರೆ ಅವನ ಪ್ರಶ್ನೆಗೆ ಉತ್ತರ ಬರಲಿ ಅಂತ ಎಲ್ಲರನ್ನ ಕೇಳಿದ. ಇದು ಮಿಥ್ಯವೋ ಅದು ಮಿಥ್ಯವೋ? ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು. ಸ್ವಾಮಿ ಅದು ಮಿಥ್ಯ. ಯಾವುದು? ಇನ್ನೊಬ್ಬರು ಇಲ್ಲ ಸ್ವಾಮಿ ಅದು ಮಿಥ್ಯ ಅಲ್ಲ, ಹಗಲು ಮಿಥ್ಯ ಇದೆಯೋ? ಇದು ಹಗಲು ಕೂಡ ಸುಳ್ಳೆ. ಆದರೆ ಜ್ಞಾನಿಗಳಿಗೆ ಏನಾಗಿದೆ, ಮಾಯಾ ಮಾರ್ತಂ ದ್ವೈತಂ ಅದ್ವೈತಂ ಪಾರಮಾರ್ಥಕ ಅಂತ ಹೇಳ್ತಾರೆ. ಮಾಯಾ ಮಾರ್ತಂ ದ್ವೈತಂ ಅಂದರೆ ಮಾಯೆಯಿಂದ ಕಾಣ್ತಕ್ಕಂಥದ್ದು ದ್ವೈತ. ಅದ್ವೈತ ಇವಾಗ ಮಾತಾಡ್ತಕ್ಕಂಥದ್ದು ಸ್ವರೂಪದ ಸ್ಥಿತಿಗೋಸ್ಕರ ನಾವು ಅದ್ವೈತ ಅಂದರೆ ಸ್ವರೂಪದಲ್ಲಿ ಯಾವ ಬದಲಾವಣೆಯಲ್ಲಿ ಯಾವ
ದ್ವಂದ್ವಗಳು ಇಲ್ಲ, ಯಾವುದೂ ಎರಡೂ ಇಲ್ಲ. ಅದೊಂದೇ ಏಕಮೇವ ಅದ್ವಿತೀಯಂ ಏಕೋ ದೇವ ಸರ್ವಭೂತೇಷು ಗೂಢ. ಎಲ್ಲದನ್ನು ಸಚ್ಚಿದಾನಂದ ಸ್ವಲ್ಪ ತುಂಬಿ ತುಡುಕ್ತಾನೆ. ನೀವು ನಾನು ನೋಡ್ತಾ ಇದ್ದೆ, ನಾನು ನಿಮ್ಮನ್ನು ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಹೌದಾ? ಆದರೆ ನಾವು ಒಬ್ಬೊಬ್ಬರಿಗೂ ಒಂದು ಹೆಂಗಸು ಗಂಡಸು ಅಂತ ಉಪಾಧಿಯಲ್ಲಿ ನಾವು ಇದಾಗಿದೆ ಹೊತ್ತು ಸ್ವರೂಪದಲ್ಲಿ ಯಾವ ಬದಲಾವಣೆ ಇಲ್ಲ. ಎಲ್ಲರೂ ಚೈತನ್ಯ ಸ್ವಲ್ಪ ಒಂದೇ. ಆದರೆ ಉಪಾಧಿಯಿಂದ ಶರೀರದಲ್ಲಿ ಬೇರೆ ಬೇರೆ, ಒಬ್ಬರು ಗಂಡಸು ಒಂದು ಹೆಂಗಸು ಮಾಡ್ತಾರೆ. ಆವಾಗ ಜನಚಕ್ರವರ್ತಿ ಹೇಳುವಾಗ ಯಾವುದೂ ಉತ್ತರ ಕೊಡಲಿಲ್ಲ. ಆವಾಗ ಏನಾಗುತ್ತೆ, ಏನು ಯಾರು ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ, ಒಬ್ಬ ಚಿಕ್ಕ ಬಾಲಕ ಒಂದು 6-7 ವರ್ಷದ ಹುಡುಗ ಬಂದು ಬಾಗಿಲಲ್ಲಿ ನಿಂತ್ಕೊಂಡ. ತುಂಬಿ ಸಭೆ. ಆ ಸಭೆಯಲ್ಲಿ ನಿಂತ್ಕೊಂಡಾಗ ಆ ಹುಡುಗ ಬಂದು ನಿಂತ್ಕೊಂಡೆ. ಆ ಹುಡುಗನಿಗೆ 8 ಗಂಟೆ ಡೊಂಕು ಅಷ್ಟಾವಕರ. ಅವನೇನಕ್ಕಾಗಿ ಬಂದಿಲ್ಲ, ತನ್ನ ತಂದೆ ಜನಕ ಚಕ್ರವರ್ತಿ ಆಸ್ಥಾನದಲ್ಲಿ ಬಂದಿದ್ದ. ಆ ತಾಯಿ ಏನು ಕಳ್ಸಿದ್ ನೋಡಪ್ಪ, ನಿಮ್ಮ ತಂದೆ ದ್ರವ್ಯ ಸಂಪಾದನೆಗೋಸ್ಕರ ಎದುರೋಗಿದ್ದಾನೆ, ಜನಕ ಚಕ್ರವರ್ತಿ ಆಸ್ಥಾನಕ್ಕೆ ಹೋಗಿ ನಾವು ಇನ್ನೂ ಬರಲಿಲ್ಲ, ನೀನು ಹೊಟ್ಟೆಗಿರೋವಾಗೇನೆ ಅವ್ರು ಹೋಗ್ರು, ಅಲ್ಲಿಗೆ ಬರಲಿಲ್ಲ. ಇವನಿಗೆ ತಂದೆನೇ ಶಾಪ ಕೊಟ್ಟಿರ್ತಾನೆ, ಕೇಳಿದವಾಗೆ ನೀನು ಅಷ್ಟಾವಧಾನ ಹುಟ್ಟು ಅಂತ ಹೇಳಿ. ಇವನು ತಂದೆಯನ್ನು ಬಿಡಿಸ್ಕೊಳ್ಳೋಕ್ಕೆ ಅಲ್ಲಿ ನಿಂತ್ಕೊಳ್ತಾನೆ. ತುಂಬಿ ಸಭೆ, 1000 ಜನ ತುಂಬವೇ ನೋಡ್ತಾರೆ. ಇದು ಹುಡುಗ ಹಿಂಗೇನು ಹಿಂಗೆ ಕುಂತ್ಕೊಳ್ಳೋದು ಭಾಗತ ನಿಂತ್ಕೊಂಡ. ಇವರೆಲ್ಲ ಏನು ಮಾಡೋದು, ಒಂದ್ಸರಿ ನೋಡ್ಬಿಟ್ಟು ಭಾಗತ ನೋಡ್ತಾರೆ, ಬೈಲಿಲ್ಲ ಅಂತ ನಕ್ಬಿಡ್ತಾರೆ. ಯಾರೋ ತುಂಬಿದ ಸಭೆ. ಆ ಹುಡುಗ ನೋಡಿ ನಗ್ಬಿಡ್ತಾನೆ. ಅವ್ನು ನೋಡ್ತಾ ಹೋಗಿ ಅಂತೇಳಿ ಆತ ಏನು ಮಾಡ್ತಾನೆ, ಈ ಒಂದು ಸಲ ಆತನೊಬ್ಬರು ಎಲ್ಲರೂ ನೋಡ್ತಾನೆ. ಆ ಜನಕ ಚಕ್ರವರ್ತಿ ನೋಡಿ ಹಿಂಗೆ ನೋಡಿ ನಗುತ್ತಾನೆ. ಯಾರು ಅಷ್ಟಾವಂತ. ಆವಾಗ ಜನಕವರ್ತಿ ಕೇಳ್ತಾನೆ, ಏನಕ್ಕಪ್ಪ ನೀನು ನಗಲಿದ್ದು ನಮ್ಮನ್ನೆಲ್ಲ ನೋಡಿ? ಏನಿಲ್ಲ ಸ್ವಾಮಿ, ನಾನು ಅಂದುಕೊಂಡಿದ್ದು ದೇವೇಂದ್ರನ ಹೇಗೆ ಸಭೆ ಸೇರುತ್ತೋ ಆ ಥರ ಜನಕ ಚಕ್ರವರ್ತಿ ಆಸ್ಥಾನದಲ್ಲಿ ಆ ಥರ ಇದೆ ಅಂದ್ಕೊಂಡು ನಾನು ಬಂದೆ ಇಲ್ಲಿಗೆ. ಆದರೆ ನೋಡ್ರೆ ಅದಕ್ಕೆ ವಿರುದ್ಧವಾಗಿದೆಯಲ್ಲ ಅಂತ. ಯಾಕೆ ಅಂತಾರೆ, ನೋಡಿ ತುಂಬ ಸಭೆ ಇದೆಯಲ್ಲ, ಎಲ್ಲರೂ ಮಹಾತ್ಮರು ಒಳ್ಳೊಳ್ಳೆ ಜ್ಞಾನಿಗಳು ಒಳ್ಳೊಳ್ಳೆ ವೈರಾಗ್ಯ ಇದ್ದಾರಲ್ಲ. ಸ್ವಾಮಿ, ನೀವೇನು ವೈರಾಗ್ಯ ಚಕ್ರ ನಾನು ಕೇಳ್ಪಟ್ಟೆ, ಹೌದು. ಆದರೆ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾಕೆ ಅಂದರೆ, ಇಲ್ಲಿರ್ತಕ್ಕಂಥ ಅವರೆಲ್ಲ ನೋಡಿದ್ರೆ ಈ ಭಾವ್ಯದ ರೂಪವನ್ನು ನೋಡಿ ವ್ಯಕ್ತಿತ್ವವನ್ನು ನಿರ್ಧರಿಸತಕ್ಕಂಥ ಮಿತಿ ಬುದ್ಧಿಗಳು ಇರ್ತಕ್ಕಂಥ ಈ ಸಭೆ ನೋಡಿ ನಾನಂತೆ ಸ್ವಾಮಿ, ರಾಜೇಂದ್ರ ಅಲ್ವಾಗೋದು ಇವನು ಸಾಮಾನ್ಯ ಹುಡುಗ ಅಲ್ಲ. ನೀನು ಸಭೆಗಿರ್ಬೋದು, ಒಳ್ಳೊಳ್ಳೆ ಮಹಾತ್ಮರಿರ್ಬೋದು, ಒಳ್ಳೊಳ್ಳೆ ಇರ್ಬೋದು, ಆದರೆ ಈ ಶರೀರ ನೋಡಿ ಅಂಟು ಕುಂಕುಗಾಗಿದೆಯಲ್ಲ, ಅಂಕು ಡೊಂಕಿಗೆ ಕಬ್ಬಿಗಿರಲು ಅದರ ಒಳಗಿನ ಸಿಹಿ ಡೊಂಕೇನೋ ಶರೀರ ಡೊಂಕಾಗಿರೋದು, ಅದರೊಳಗಿನ ಸಿಹಿ ಡೊಂಕಿನ ಅಂಕು ಡೊಂಕಿನ ಕಬ್ಬೆ ನಿನ್ನ ಆತ್ಮ, ಅದರ ಒಳಗಿನ ಸಿಹಿ ಪರಮಾತ್ಮ. ಆಗಿರುವಾಗ ನೀನು ಕೇವಲ ಶಬ್ದಾಡಂಬರ, ಶಬ್ದ ಮಾತಿಗೆ ಬಾರತಕ್ಕಂತಹ ಶಬ್ದಗಳಿರುವ ಸ್ವಾತಂತ್ರ್ಯ, ಆತ್ಮ ತತ್ವಜ್ಞಾನ ತಕ್ಕಂಥದ್ದು ಯಾವುದೂ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ನಾನು ನೋಡಿ ಸಭೆ ಅವನಿಗೆ ಅರ್ಥವಾಗೋದು. ಅವರು ಸಾಮಾನ್ಯ ಭಾರತ ಅಂತ ಎತ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂತ್ಕೊಂಡು ಪಾದ ತೊಳೆದು ತೀರ್ಥ ಕೊಡ್ತಾನೆ. ಯಾರು? ಜನಕ ಚಕ್ರವರ್ತಿ. ಅವನು ಗುರುವಾರ ಯಾರಿಗೆ? ಜನಕ ಚಕ್ರವರ್ತಿ. ಆವಾಗ ಹೇಳ್ತಾನೆ, ಜಗನ್ ಅದೇ ಬ್ರಹ್ಮಸತ್ಯ ಜಗನ್ಮಿತ್ರ ಜೀವೋ ಬ್ರಹ್ಮೈನಾ ಪರಹ. ಜೀವನ ಕೂಡ ಬ್ರಹ್ಮನೆಯ ಬೇರೆ ಅಲ್ಲ. ಆ ಜೀವಾತ್ಮನ ಹೆಣ್ಣು ನೋಡೋದು ನಿನ್ನ ಸ್ವರೂಪವೇನಪ್ಪ. ಆದರೆ ನಿನ್ನ ಕನಸಲ್ಲಿ ಏನು ಮಾಡಿದೆ ನಿಮ್ಗೆ ಗೊತ್ತಾ? ಅವಾಗ ಹೇಳ್ತಾನೆ ಅವ್ರ ಕನಸಲ್ಲಿ, ನೋಡಿ ಸ್ವಾಮಿ, ನನ್ನ ರಾತ್ರಿ ಜನಕಚಕ್ರದ ರಾತ್ರಿ ನನ್ನ ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ನನ್ನನ್ನು ವೈರಾಗ್ಯ ಚಕ್ರವರ್ತಿ ಅಂತ ನಾನು ಅಹಂನಿಂದ ಇದ್ದೆ. ಆದರೆ ಆ ಕನಸಿನಲ್ಲಿ ಬಂದಿರತಕ್ಕಂಥ ಒಬ್ಬ ವಿದ್ವಾಂಸ ಪ್ರತಿಯೊಂದು ಮಾತು ನನ್ನನ್ನು ಸೋಸ್ತಾ ಹೋದ ಸ್ವಾಮಿ. ಆವಾಗ ನನಗೆ ಭಾರಿ ನೋವಾಗೋಯ್ತು. ನಾನು ಎಲ್ಲರಿಗೂ ಉತ್ಸಾಹ ಕೊಡತಕ್ಕಂಥ ಜನಕ ಚಕ್ರವರ್ತಿ ಸಾಮಾನ್ಯ ಆಗತಕ್ಕಂಥ ಒಬ್ಬ ವಿದ್ವಾಂಸವನ್ನು ನಾನು ಸೋಸ್ಬಿಟ್ಟ ಅಂತ ನಾನು ದುಃಖವಾಗಿ ಕಂಡುಬಿಟ್ಟೆ ಸ್ವಾಮಿ. ಆದರೆ ಕಂಡುಬಿಟ್ಟರೆ ಯಾರಿದ್ರಲ್ಲಿ? ಕನಸು ಬಿತ್ತು ಅವನಿಗೆ. ಆ ಕನಸು ಬಿದ್ದ ಅವ್ರಿಗಂತೂ ನಾನೆಂಥವನು, ನನಗೆ ಬಿದ್ದಿದ್ದು ಕನಸು ಅಲ್ವಾ. ಕನಸಿನ ನಾನು ಎಚ್ಚರವಾಗಲ್ಲ. ಆ ಕನಸಿನಲ್ಲಿ ಯಾರೂ ಬಂದಿಲ್ಲ. ಆದರೆ ನನ್ನ ಕನಸು ಬಿದ್ದಿದ್ದು ನನ್ನಿಂದ
ಆ ಕನಸಲ್ಲಿ ಯಾವ ವಿದ್ವಾಂಸನ ಬರಲಿಲ್ಲ, ಯಾರೂ ನನ್ನನ್ನು ಬಂದು ಸೋಸ್ತಿಲ್ಲ. ಆದರೆ ಆ ಕನಸಲ್ಲಿರ್ತಕ್ಕಂಥ ವಿದ್ವಾಂಸನಿಗೆ ತಿಳಿತಕ್ಕಂಥ ಬೆಳಕಿನ ಹರಿವು ಯಾಕಿಂದ ಬಂತು? ನನ್ನಿಂದ ಬಂತು. ಕನಸಿನಲ್ಲಿ ಅವನು ಕಂಡ, ಆದರೆ ಅವನಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಬೆಳಕು ಯಾವುದಿರುತ್ತೋ ನನ್ನಿಂದ ಅಂತೋ ಆ ಕನಸಲ್ಲಿ ನಾನೇ ನೀವು ತಿಳುವಳಿಕೆ ಆಗ್ತಕ್ಕಂಥ ಜ್ಞಾನಿ ಅಂತ ಗುಣಪಟ್ಟೆ. ಅದಕ್ಕೋಸ್ಕರ ಈ ಪರೀಕ್ಷೆ ಯಾವುದಲ್ಲ, ಅದು ನಿಂತೇವೆ, ಇದು ನಿಂತೇವೆ. ಓಂ ತತ್ಸತ್. बोलिए श्री सत्यनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। पूज्यರು ಪ್ರತಸ್ಮಿಣಿ ಸದ್ಗುರುಗಳಂತ ಸದ್ಗುರು ಶ್ರೀ ಹನುಮಾನ್ ಸಾಹೇಬರಿಗೆ ವಂದಿಸುತ್ತಾ, ಗುರು ಮಾತಾಜಿಯವರಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯಲ್ಲಿ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭವನ್ನ. ಇವತ್ತಿನ ವಿಚಾರ, ಪ್ರಪಂಚದಲ್ಲಿ ಭ್ರಮೆಯನ್ನು ತುಂಬತಕ್ಕಂಥ ಗುರುಗಳಿದ್ದಾರೆ, ಅವರಿಂದ ನಿಮ್ಮ ಜೀವನ ನಾಶವಾಗುತ್ತೆ, ಭಗ್ನವಾಗುತ್ತೆ. ಇದು ಏನು ಇತಿಹಾಸದಿಂದ ಯುಗ ಯುಗಗಳಿಂದ ನಡೀತಾ ಇದೆ ಅನ್ನೋ ಒಂದು ವಿಚಾರ. ಹಂಸ ಹೋ ಚಿತ್ ಚೇತ್ ಸಕೇರ ಹಿನ್ನ ಪರಪಂಚ ಕೈಲು ಬಹುತೇರ. ಕಬೀರ್ ಸಾಹೇಬರು ಈ ಒಂದು ವಾಕ್ಯದಲ್ಲಿ ಒಟ್ಟು 9 ವಾಕ್ಯಗಳಿದ್ದಾವೆ. ಒಂದೊಂದೇ ವಾಕ್ಯವನ್ನು ಬಿಡಿಸ್ಕೊಂಡು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪ್ರಪಂಚದಲ್ಲಿ ಭ್ರಮೆಯ ಗುರುಗಳಲ್ಲಿ ಬಿದ್ದಿದ್ದೀವಿ. ಗುರು ಹೆಸರಿನಲ್ಲಿ ಎಲ್ಲ ಕಪಟ, ಮೋಸ, ವಂಚನೆ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ಕಬೀರ್ ಸಾಹೇಬರು ದುಃಖಪಟ್ಟು ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನು ವೈಜ್ಞಾನಿಕ ಯುಗ, ಈ ಒಂದು ಯುಗದಲ್ಲೂ ಆವಾಗ ಇತ್ತೋ ಇಲ್ಲೋ ಗೊತ್ತಿಲ್ಲ, ಈಗಂತೂ ಸಾಕಷ್ಟು ಅಂಧವಿಶ್ವಾಸಗಳು, ಮೂಢನಂಬಿಕೆಗಳು ಬೆಳೆದು ಬಂದಿದೆ. ಯಜ್ಞ ಪೂಜೆ ಪುನಸ್ಕಾರಗಳು ಮೊದಲಾದಗೊಂಡು ಎಲ್ಲದರಲ್ಲೂ ಸಹ ಅಂಧವಿಶ್ವಾಸ ತುಂಬಿಟ್ರು. ಅದರಿಂದ ನೀವು ಅವರಿಂದ ಎಚ್ಚೆತ್ತುಕೊಳ್ಳಿ. ಇಲ್ಲಿ ಹೇಳ್ತಾರೆ, ನೀನು ಅಂಶ ಜೀವಿ. ಯಾಕೆ? ಎಲ್ಲವನ್ನ ಪರೀಕ್ಷೆ ಮಾಡತಕ್ಕಂಥ ಒಂದು ಮನಸ್ಸು ನಿನ್ನಲ್ಲಿದೆ. ಅಂಶಕ್ಕೆ ಒಂದು ಶಕ್ತಿ ಇದೆ. ಹಾಲು ನೀರನ್ನು ಬೆರೆಸಿ ಇಟ್ಟರೆ ಹಾಲನ್ನು ಮಾತ್ರ ತೆಗೆದುಕೊಳ್ಳೋ ಶಕ್ತಿ ಇದೆ. ಅದೇ ರೀತಿಯಾಗಿ ನೀನು ಎಲ್ಲವನ್ನ ಪರೀಕ್ಷೆ ಮಾಡಿ ಮೌಲ್ಯವಾದದ್ದನ್ನು ತೆಗೆದುಕೊಳ್ಳೋ ಒಂದು ಶಕ್ತಿ ಇದೆ. ಅದರಿಂದ ಎಚ್ಚರ. ಈ ಒಂದು ಕಪಟಿ ಗುರುಗಳಿಂದ ಎಚ್ಚರವಾಗಿರು. ಹೇಳ್ತಾರೆ, ಆಶೀರ್ವಾದ ಮಾತ್ರದಿಂದ ಪುತ್ರ, ಸಂಪತ್ತು, ರೋಗವಾಸಿ ಆಗ್ಬಿಡುತ್ತೆ ಇತ್ಯಾದಿ ಹೇಳ್ಕೊಂಡು ಸುಳ್ಳನ್ನ ಸತ್ಯ ಅಂತೇಳಿ ಸಾಧಿಸ್ತಾ ಇದ್ದಾರೆ. ಮತ್ತು ಜನಗಳ ಮೇಲೆ ಪ್ರಾಬಲ್ಯವನ್ನ ಸಾಧಿಸಲು ಬಯಸ್ತಾ ಇದ್ದಾರೆ. ಜನಗಳ ಮೇಲೆ ಇಲ್ಲ ಪ್ರಪಂಚದ ತುಂಬ ನಾವು ನೋಡ್ತಾ ಇದ್ದೀವಿ. ಇವತ್ತೊಂದು ದಿವಸ ಮಾಧ್ಯಮಗಳು ಬಂದಿರೋದ ಕಾರಣ ಎಲ್ಲವನ್ನ ನೋಡ್ತಾ ಇದ್ದೀವಿ. ಯಾರೋ ಒಬ್ರು ಒಂದು ಬಿರ್ಡೆನಲ್ಲಿ ನೀರು ಕೊಟ್ಬಿಟ್ರೆ ಅವ್ರ ರೋಗವಾಸಿ. ಸಾಧ್ಯನಾ ಇದೆಲ್ಲ? ಹಾಗಾದ್ರೆ ಡಾಕ್ಟ್ರ್ ಏನಕ್ಕೆ ಬೇಕು ಇವರೆಲ್ಲ? ಇಷ್ಟೊಂದು ವಾಟ್ಸಪ್ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇರ್ತೀವಿ. ಸಣ್ಣದೊಂದು ಬಿರ್ಡೆನಲ್ಲಿ ಹಾಕಿ ಕೊಟ್ಬಿಡ್ತಾರೆ, ಅದಕ್ಕೆ ಜನವೋ ಜನ. ಡಾಕ್ಟರ್ಗಳು ಏನಕ್ಕೆ ಬೇಕಾಯ್ತು? ಎಲ್ಲ ಅಲ್ಲೇ ಹೋಗ್ಬಿಡ್ಬೋದಾಯ್ತಲ್ಲ. ಇಲ್ಲ, ಅದು ಸಾಧ್ಯ ಇಲ್ಲ ಅಂತೇಳಿ ಕಬೀರ್ ಸಾಹೇಬರು ಅದು ಹೇಳಿದರು. ಕಾಯಿಲೆ ಬಂದರೆ ನಮಗೆ ಔಷಧಿ ತಗೊಂಡ್ರೆ ಮಾತ್ರನೇ ವಾಸಿಯಾಗೋದು, ಕೆಲವು ಆಗೋದೇ ಇಲ್ಲ, ಅವರ ಪ್ರಾರಬ್ಧ ಕರ್ಮಾನುಸಾರ. ಹಾಗಾಗಿ ಅದನ್ನೆಲ್ಲ ಬಿಟ್ಟುಬಿಡಿ. 2ನೇ ವಾಕ್ಯ, ಪಾಖಂಡ ರೂಪ ರಚೋ ಹಿನ್ನ ತಿರುಗುಣ್. ತ್ರಿಗುಣದ ಅರ್ಥ ಹೇಳ್ತಾ ಇದ್ರು, ಸತ್ವ, ರಜ, ತಮ. ಇದರ ಒಂದು ತಾತ್ಪರ್ಯ ಎಲ್ಲ ಮಾಯಾ ವಸ್ತುಗಳಿಂದ ಕೂಡಿದೆ. ಪೂಜೆ ಪುನಸ್ಕಾರ ಇವೆಲ್ಲವೂ ಮಾಯಾ ವಸ್ತುಗಳು ಅಂತಂದ್ರೆ ಎಲ್ಲರೂ ಅದನ್ನೇ ಕೇಳ್ತಾ ಇರೋದು. ಇವತ್ತು ದಿನ ಭೀಮನ ಅಮಾವಾಸ್ಯೆ, ಗಂಡನ ಪೂಜೆ ಮಾಡಿ ಆಯುಷ್ ಕೇಳಿ, ಸಂಪತ್ತು ಕೇಳಿ ಮಾಡ್ತಾನೆ ಇದ್ದಾರೆ. ಯುಗಗಳಿಂದನೂ ಮಾಡ್ತಾನೆ ಇದ್ದಾರೆ. ಆದರೆ ಅದು ಮುಂದಿನ ಜನ್ಮಕ್ಕೆ ಬೀಜ ಆಗೋಯ್ತು ಇವ್ರು ಮಾಡೋದು. ಈ ತಕ್ಷಣ ಆದಾಗೆಲ್ಲ ಸಿಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಮುಂದೆ ಮನುಷ್ಯ ಜನ್ಮ ಬಂದಾಗ ಅದನ್ನು ಅನುಭವಿಸ್ಬೇಕು. ಅದಕ್ಕೆ
ಮೊದಲು ಏನೇನು ಜೀವರಾಶಿಗಳ ಜನ್ಮ ಇದೆಯೋ ಅದನ್ನ ಅನುಭವಿಸಿದ ಮೇಲೆ ಮನುಷ್ಯ ಜನ್ಮ, ಅದು ಸಂಸ್ಕಾರ. ಅವುಗಳಿಂದ ಬಿಡುಗಡೆ ಇಲ್ಲ. ನಾವೆಲ್ಲ ಸತ್ಸಂಗ ಮಾಡೋದು ಏನಕ್ಕೆ ಅಂತಂದ್ರೆ ಬಿಡುಗಡೆ, ಈ ಕಷ್ಟಗಳಿಂದ ಬಿಡುಗಡೆ, ಪ್ರಾರಬ್ಧ ಕರ್ಮದಿಂದ ಬಿಡುಗಡೆ, ಸಂಚಿತ ಕರ್ಮದಿಂದ ಬಿಡುಗಡೆ, ಆಗಾಮಿ ಕರ್ಮಗಳಿಂದ ಬಿಡುಗಡೆ. ಪ್ರಾರಬ್ಧ ಅಂದ್ರೆ ಈಗ ಅನುಭವಿಸ್ತಾ ಇದೀವಿ, ನಾವೇನೇನು ಅನುಭವಿಸ್ತಾ ಇದೀವಿ ಹುಟ್ಟಿದಾಗಿಂದಲೂ ಎಲ್ಲವೂ ಪ್ರಾರಬ್ಧ. ಸಂಚಿತ ಇನ್ನ ಎಷ್ಟೋ ಕರ್ಮಗಳು ಇದಾವೆ ಅನುಭವಿಸೋದಿಕ್ಕೆ, ಗೊತ್ತಿಲ್ಲ. ಆಗಾಮಿ ಮುಂದೆ ಚೆನ್ನಾಗಿರೋದಕ್ಕೆ ಈ ಒಂದು ಕಾರ್ಯಕ್ರಮಗಳು ಮಾಡೋರು ಮಾಡ್ಬೋದು. ಆದರೆ ಯಾರು ಬಿಡುಗಡೆಗೆ ಬಯಸ್ತಾರೋ ಅಂಥವ್ರಿಗೆ ಇದು ಅವಶ್ಯಕತೆ ಇಲ್ಲ. ಏನು ಬಿಡುಗಡೆ ಅಂದರೆ ಹುಟ್ಟು ಸಾವುಗಳ ಬಂಧನದ ಬಿಡುಗಡೆ. ಮತ್ತು ದೇವರ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ಮಾಡೋದು, ಅದನ್ನು ಕೃಷ್ಣನು ಹೇಳಿದ್ದಾನೆ. ನಾನು ಒಂದ್ಸರಿ ಹೇಳಿದೆ, ಏನು ಮಹಾಭಾರತ ಟಿವಿನಲ್ಲಿ ಅವನು ಅದನ್ನು ಹಿಂಸೆನ ನಿಲ್ಲಿಸ್ತಾನೆ, ಅದನ್ನು ಇಲ್ಲಿ ಹಾಕಿದ್ದಾರೆ. ಶ್ರೀಕೃಷ್ಣ ಗೋಪಾಲ್ಗೆ ಹಿಂಸಾಮಯ ಯಜ್ಞಕ್ಕೆ ವಿರೋಧಿ. ಏನು ಶ್ರೀಕೃಷ್ಣನು ಯಜ್ಞದ ಸಮಯದಲ್ಲಿ ಕೊಡತಕ್ಕಂಥ ಬಲಿಯನ್ನ ವಿರೋಧ ಮಾಡ್ದ, ಅದನ್ನು ನಾವು ನೋಡಿದ್ವಿ, ಅದನ್ನೇ ಹೇಳಿದ್ದಾರೆ. ಮತ್ತು ಇಂದ್ರನನ್ನ ವಿರೋಧ ಮಾಡಿಕೊಂಡ. ಇಂದ್ರನಿಗೆ ಬಲಿ ಕೊಡಬೇಕು ಅಂತೇಳಿ ಊರಿನ ಜನ ಎಲ್ಲ ಮಾತಾಡ್ಕೊಂಡಾಗ ಒಂದು ಆ ಸಣ್ಣ ಕುರಿಮರಿನ ತಂದು ಬಲಿ ಕೊಡೋಕ್ಕೆ ತಯಾರು ಮಾಡುವಾಗ ಅದನ್ನು ನಿಲ್ಲಿಸ್ತಾನೆ ಅವನು. ಅದು ಟಿವಿನಲ್ಲಿ ಬಂತು, ಮಹಾಭಾರತ ಸೀರಿಯಲ್ನಲ್ಲಿ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಗೀತಾಕಾರ ಶ್ರೀ ಕೃಷ್ಣನೇ ಹೇಳಿರುವಾಗ ನಾವು ಯಾಕೆ ಅದನ್ನು ಮಾಡಬೇಕು? ಎಲ್ಲರೂ ಕೃಷ್ಣನ ಪೂಜೆ ಮಾಡ್ತಾರಲ್ಲ, ಅವ್ರಿಗೆ ಅರಿವಾಗಲಿಲ್ವೇ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಹಾಕ್ತಾರೆ. ಅದಕ್ಕೆ ಹೇಳ್ತೇನೆ, ಹೇ ಅರ್ಜುನ್, ಯಾರು ಅಜ್ಞಾನಿಗಳು ಅಂದರೆ ವೇದಗಳ ಶಬ್ದಗಳಲ್ಲಿ ಆಸಕ್ತರಾಗಿರುವವರು. ವೇದಗಳಲ್ಲಿ ಅನೇಕ ಅಸಾರ ಶಬ್ದಗಳು ತುಂಬಿದವೆ, ಸಾರ ಶಬ್ದಗಳು ತುಂಬಿದವೆ. ನೀನು ಸಾರ ಶಬ್ದಗಳನ್ನು ತೆಗೆದುಕೋ, ಅಸಾರ ಶಬ್ದಗಳನ್ನು ಬಿಡು. ಅಸಾರ ಶಬ್ದಗಳಲ್ಲಿ ಯಾರು ಆಸಕ್ತರಾಗಿದ್ದಾರೋ ಅವರೆಲ್ಲ ಅಜ್ಞಾನಿಗಳು. ವಿಷಯ ಅಭಿಲಾಷೆಯಿಂದ, ಸ್ವರ್ಗದ ಇಚ್ಛೆಯಿಂದ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದು ಯಾವ ರೀತಿ ಸ್ವರ್ಗ ಅಂತಂದರೆ, ಈ ಹತ್ತಿ ಮರದಲ್ಲಿ ಹೂ ಬಿಡುತ್ತೆ, ಬಹಳ ದಿನ ಇರೋದಿಲ್ಲ, ಅದು ಹತ್ತಿಯಾಗಿಬಿಡುತ್ತೆ. ಆ ರೀತಿನಪ್ಪ ಅದು ಸ್ವರ್ಗವಾಸ, ಅದನ್ನೆಲ್ಲ ಬಿಡು. ಮತ್ತು ಮನುಷ್ಯನ ಒಂದು ಪ್ರಾರಬ್ಧ ಕರ್ಮ ಯಾವ ರೀತಿ ಅಂತಂದರೆ, ಅವನವನು ಮಾಡಿದ ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳ ಆಧಾರದ ಮೇಲೆ ಅವನ ಜೀವನ. ಇವತ್ತು ಈ ಒಂದು ಮನುಷ್ಯ ಜನ್ಮದಲ್ಲಿ ಯಾರ್ಯಾರು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ್ರೋ ಮುಂದೆ ಯಾವಾಗೋ ಮನುಷ್ಯ ಜನ್ಮದಲ್ಲಿ ಅವನಿಗೆ ಫಲ ಕೊಡುತ್ತೆ. ಅಲ್ಲಿವರೆಗೂ ಅವನು ಎಷ್ಟು ಜನ್ಮಗಳಲ್ಲಿ ಹುಟ್ಟಬೇಕು ಅನ್ನೋದು ಲೆಕ್ಕನೇ ಇಲ್ಲ. ಅದಕ್ಕೆ ಅದನ್ನ ಬಿಡು ಹೇಳ್ತಾರೆ. ಜಿನ್ಕಾ ನಿಧಾನ ಕರ್ಮೋಂಕೆ ಫಲ್ ಮೇ ಪುನರ್ಜನ್ಮ ಕಿ ಪ್ರಾಪ್ತಿ ಹೋತಿ ಹೈ. ಅವನ ವಿಧಿ ವಿಧಾನಗಳಿಂದ ಅವನಿಗೆ ಮತ್ತೆ ಪುನರ್ಜನ್ಮ ಪ್ರಾಪ್ತಿ ಆಗುತ್ತಪ್ಪ. ಈ ರೀತಿ ನಾನಾ ರೀತಿಯ ವಿಶೇಷ ವಿಧಿ ವಿಧಾನಗಳನ್ನ ವೇದಗಳಲ್ಲಿ ತಿಳಿಸಿದ್ದಾರೆ. ಅವುಗಳನ್ನೆಲ್ಲ ಬಿಡಬೇಕು. ವೇದವಾಣಿಗಳ ಮೂಲಕ ಯಾರ ಬುದ್ಧಿ ನಾಶ ಆಗಿದೆ ಮತ್ತು ವೇದವಾಣಿಗಳ ಮೂಲಕ ಯಾರು ಭೋಗಕ್ಕೆ ಮಾಯಾವಿ ವಸ್ತುಗಳಲ್ಲಿ ಆಸಕ್ತರಾಗಿದ್ದಾರೋ ಅವರು ಎಂದಿಗೂ ನಿಶ್ಚಯಾತ್ಮಕ ಬುದ್ಧಿಯನ್ನು ಹೊಂದಿರಕ್ಕೆ ಸಾಧ್ಯ ಇಲ್ಲ, ಏಕಾಗ್ರತೆಯನ್ನು ಹೊಂದಿರಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ವೇದಗಳಲ್ಲಿ ತ್ರಿಗುಣಗಳಿಂದ ಕೂಡಿದ ಕ್ರಿಯೆಗಳನ್ನು ತಿಳಿಸಿದೆ, ಆತ್ಮದ ವಿಚಾರವನ್ನು ತಿಳಿಸಿದೆ ಎಲ್ಲೋ ಒಂದೊಂದು ಕಡೆ. ಹಾಗಾಗಿ ಕೃಷ್ಣನ್ ಹೇಳ್ತಕ್ಕಂಥ ಮಾತುಗಳು ಕಬೀರ್ ಸಾಹೇಬ್ ಹೇಳಲ್ಲ. ಆ ಕೃಷ್ಣನ್ ಏನ್ ಹೇಳ್ತೀವಿ, ದ್ವಾಪರ ಯುಗದಲ್ಲಿ ಹುಟ್ಟಿದವನು ಅಂತ. ಗೀತಾ ಸಮಯದಲ್ಲಿ ಇದು ಗೀತೆ, ಭಗವದ್ಗೀತೆ ಅವನಿಗೆ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಇದೆಲ್ಲ ಅದಕ್ಕೆ ಹೇಳ್ತಾನೆ, ಅರ್ಜುನ ನೀನು ತ್ರಿಗುಣಾತ್ಮಕ ಪ್ರಕೃತಿಯಿಂದ ಮುಕ್ತನಾಗಬೇಕಾದ್ರೆ, ಈ ಪ್ರಪಂಚದ ಜಂಜಾಟದಿಂದ ಸ್ವತಂತ್ರನಾಗಬೇಕಾದ್ರೆ ನಿತ್ಯ ಸತ್ಯಮೇ ಸ್ಥಿತ್, ಯಾವಾಗಲೂ ಸತ್ಯದಲ್ಲಿ ಸ್ಥಿತನಾಗಿರಪ್ಪ. ಸತ್ಯ ಅಂದ್ರೆ ನಮ್ಮೆಲ್ಲರ ಸ್ವರೂಪ,
ಮೂರು ಕಾಲಗಳಲ್ಲಿ, ಮೂರು ಅವಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಸ್ವರೂಪ. ನಮ್ಮ ಆತ್ಮ ನಾನು ಅನ್ನೋ ಸ್ವರೂಪ ಹಿಂದೆ ಇತ್ತು. ಹಿಂದೆ ಇದ್ದು ಮಾಡಿದ ಕರ್ಮ ಫಲವನ್ನು ಈಗ ಅನುಭವಿಸ್ತಾ ಇದ್ದೀವಿ, ಈಗಲೂ ಇದ್ದೀವಿ. ಮುಂದೆ ಚೆನ್ನಾಗಿರಬೇಕು ಅಂತೇಳಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ಹೇಳಿದ್ರು, ತ್ರಿಗುಣಾತ್ಮಕ ಪ್ರಕೃತಿ, ಇವೆಲ್ಲ ಪ್ರಕೃತಿ ಕಾರ್ಯಗಳು. ಇವುಗಳಿಂದ ಮುಕ್ತನಾದರೆ ಮಾತ್ರ, ಬಿಡುಗಡೆ ಮಾಡಿಕೊಂಡ್ರೆ ಮಾತ್ರ ನೀನು ಸ್ವತಂತ್ರನಾಗಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಭೌತಿಕ ವಸ್ತುಗಳು ಅವು ಯಾವುವು ನಿನ್ನ ರಕ್ಷಣೆ ಮಾಡೋದಿಲ್ಲಪ್ಪ. ಯಾವುದನ್ನ ರಕ್ಷಣೆ ಮಾಡುತ್ತಾ? ಯಾವುದು ರಕ್ಷಣೆ ಮಾಡೋದಿಲ್ಲ. ಅದನ್ನ ನೀನು ನಿನ್ನ ಇಚ್ಛೆಯಿಂದ ನೀವೇ ನಿವೃತ್ತಿ ಮಾಡ್ಕೊಳ್ಬೇಕು. ಯಾರು ಅದನ್ನ ನಿವೃತ್ತಿ ಮಾಡೋದಿಲ್ಲ. ಇಲ್ಲಿ ಹೇಳ್ತಾ ಇದ್ದೀವಿ, ಗುರುಗಳು ಹೇಳ್ತಾರೆ, ಬೇರೆ ಬೇರೆಯವರೆಲ್ಲ ಹೇಳ್ತಾರೆ, ನೀನೇ ನಿವೃತ್ತಿ ಮಾಡ್ಕೊಳ್ಬೇಕು. ಸರ್ಕಾರಿ ಕೆಲಸ ನಿವೃತ್ತಿ ಮಾಡಿಬಿಡ್ತಾರೆ. ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಮಾಡ್ಲಿಕ್ಕಾಗದಾಗ ನಾವೇ ನಿವೃತ್ತಿ ತೆಗೆದುಕೊಳ್ಬಿಡ್ತೀವಿ. ಅದೇ ರೀತಿಯಾಗಿ ನೀನು ಯಾವ ರೀತಿ ನೀನು ಕೆಲಸ ಮಾಡೋಕ್ಕಾಗದೇ ಇರೋವಾಗ ನಿವೃತ್ತಿ ತಗೊಳ್ಚೋ, ಅದೇ ರೀತಿ ಇದನ್ನ ಚಿಂತನೆ ಮಾಡಿ ನಿವೃತ್ತಿ ಮಾಡ್ಕೋ ಭೋಗ ವಸ್ತುಗಳನ್ನ. ಆಗ ನೀನು ನಿನ್ನ ಸ್ವರೂಪದಲ್ಲಿ ನಿಲ್ಲಕ್ಕೆ ಸಾಧ್ಯ. ಅದು ಹೇಳ್ತಾರೆ ಗೀತಾ 2ನೇ ಅಧ್ಯಾಯದ 42ರಿಂದ 45 ಶ್ಲೋಕದವರೆಗೂ ಅದೇನೆ. ಸ್ವರ್ಗದ ಬಗ್ಗೆ, ಸ್ವರ್ಗ ಅನಿತ್ಯ ಇತ್ಯಾದಿ. ಹೇ ಅರ್ಜುನ, ನೋಡಿ, ಹೇ ಅರ್ಜುನ, ಯಾರು ಭೋಗಗಳಲ್ಲಿ ತನ್ಮಯರಾಗಿರುವರೋ, ನೋಡಿ, ಭೋಗದ ವಸ್ತುಗಳಲ್ಲಿ ತನ್ಮಯರಾಗಿದರೋ, ಯಾರು ಕರ್ಮಫಲಗಳನ್ನು ಪ್ರಶಂಸೆ ಮಾಡಿರುವ ವೇದವಾಕ್ಯಗಳಲ್ಲಿ ಆಸಕ್ತಿಯನ್ನಿಟ್ಟಿರುವವರೋ, ನೋಡಿ ಹೇಳಿದೆಲ್ಲ ಬರ್ತಾ ಇದೆ. ಯಾರು ಕರ್ಮಫಲಗಳನ್ನು ಪ್ರಶಂಸೆ ಮಾಡಿರುವ ವೇದವಾಕ್ಯಗಳಲ್ಲಿ ಆಸಕ್ತಿಯನ್ನಿಟ್ಟಿರುವರೋ, ಯಾರ ಬುದ್ಧಿಯಲ್ಲಿ ಸ್ವರ್ಗವೇ ಪರಮ ಪ್ರಾಪ್ಯ ವಸ್ತುವಾಗಿರುವುದೋ ಮತ್ತು ಸ್ವರ್ಗಕ್ಕಿಂತ ಹೆಚ್ಚಿನ ವಸ್ತು ಇರುವುದಿಲ್ಲವೆಂದು ಯಾರು ಹೇಳುವರೋ ಅಂತಹ ಅವಿವೇಕಿಗಳು, ನೋಡಿ ಅವ್ರಿಗೇನು ಹೇಳಿದ್ರು? ಅವಿವೇಕಿಗಳು, ಅಜ್ಞಾನಿಗಳು. ವಿವೇಕಿಗೆ ಜ್ಞಾನ ಅನ್ನೋದು, ಜ್ಞಾನಿ ಅನ್ನೋದು. ಅವಿವೇಕಿಗಳು ಅವರೆಲ್ಲ ಅವಿವೇಕಿಗಳಾಗಿದ್ದಾರಪ್ಪ. ಮನಸೋತು ಭೋಗ ಐಶ್ವರ್ಯದಲ್ಲಿ ಆಸಕ್ತರಾಗಿರುವ ಮನಸ್ಸಿರುವವರಿಗೆ ಅಂತಃಕರಣದಲ್ಲಿ ನಿಶ್ಚಯಾತ್ಮಕವಾದ ಜ್ಞಾನ ಎಂದಿಗೂ ಉಂಟುವಾಗುವುದಿಲ್ಲ. ಹಿಂದಿನಲ್ಲಿ ಹೇಳಿದ ಪ್ರಾರ ಕನ್ನಡದಲ್ಲಿ. ಸ್ವರ್ಗ ಸುಖ ಅನಿತ್ಯ. ಕಾಂಡವನ್ನು ಅನುಸರಿಸುವವರಿಗೆ ಭೋಗವೇ ಪ್ರಧಾನ. ಏನು ಮಾಡೋಕ್ಕಾಗೋದಿಲ್ಲ. ಅವರಿಗೆ ಸ್ವರ್ಗವನ್ನು ಸೇರಿ ಸುಖ ಅನುಭವಿಸುವುದೇ ಗುರಿ. ಆದರೆ ಅದು ಅನಿತ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಹವರಿಗೆ ಚಿತ್ತಶುದ್ಧಿಯಾಗಲಿ, ಜ್ಞಾನವಾಗಲಿ, ಭಕ್ತಿಯಾಗಲಿ ಏನು ಬೇಕಾಗಿಲ್ಲ. ಮತ್ತು ಅವರೆಲ್ಲ ಸತ್ಯಾನ್ವೇಷಕರಲ್ಲ. ಈ ರೀತಿ ಗೀತೆನಲ್ಲಿ ಹೇಳಿದ್ರೆ ಅದು ಹಿಂದಿನಲ್ಲಿ ಹೇಳಿದ್ರು. ಏನು? ಯಾವಾಗ ನಾವು ಕರ್ಮಕಾಂಡಗಳನ್ನು ಮಾಡ್ತೀವೋ ಅದನ್ನು ಅನುಭವಿಸೋಕ್ಕೆ ಮತ್ತೊಂದು ಜನ್ಮ, ಸ್ವರ್ಗವನ್ನು ಅಪೇಕ್ಷಿಸಿ ಮಾಡಿದ್ರೆ ಅದಕ್ಕೊಂದು ಮತ್ತೊಂದು ಜನ್ಮ. ನಹುಷನ ಕಥೆ ಕೇಳಿದ್ದೀವಿ. ನಹುಷ ದೊಡ್ಡ ಚಕ್ರವರ್ತಿ, ಅಂಬರೀಷನ ಮಗ. ಅವನು 91 ಅಶ್ವಮೇಧ ಯಾಗ ಮಾಡ್ದ. ನಮ್ಮ ಅಪ್ಪ ಅವ್ರು ಹೇಳೋದು, ಸ್ವಾಮಿ ಹನುಮಾನ್ ಸಾಹೇಬ್ ಶ್ರೀರಾಮಚಂದ್ರನ ಒಂದು ಮಾಡಲಿಲ್ಲ. ಶ್ರೀರಾಮಚಂದ್ರನ ಒಂದು ಅಶ್ವಮೇಧ ಯಾಗ ಮಾಡೋಕ್ಕಾಗಲಿಲ್ಲ ಅವನ ಕೈಗೆ ಅಂತ ಹೇಳಿ ನಹುಷನ ಕಥೆಗೆ ಬರೋಣ. 99 ಅಶ್ವಮೇಧ ಯಾಗ ಮಾಡಿದ. ಈ ಪ್ರತೀತಿ ಏನು ಅಂದರೆ, ಸ್ವರ್ಗದಲ್ಲಿ ಇಂದ್ರನ ಸಿಂಹಾಸನ, ಇಂದ್ರನ ದೇವಲೋಕದಲ್ಲಿ 101 ಅಶ್ವಮೇಧ ಯಾಗ ಮಾಡೋದಕ್ಕೆ ಸೀಟು ಅಂತೇಳಿ ಪ್ರತೀತಿ, ರಿಸರ್ವೇಶನ್. ಈಗ ಗೆದ್ದವ್ರಿಗೆಲ್ಲ ಸೀಟ್ಸ್ ಎಲ್ಲ ಹಂಗೆ. ಕಾರಣಾಂತರದ ಎಲ್ಲ ಹೊಟ್ಟೋದ. ಈ ದೈತ್ಯರ ರಾಕ್ಷಸರ ಭಯದಿಂದ ಎಲ್ಲ ಹೊಟ್ಟೋದ. ಹಾಗೆ ಉಳಿದಿಲ್ಲ ಸಿಂಹಾಸನನ. ಎಲ್ಲ ಸಭೆ ಸೇರಿದ್ರು, ದೊಡ್ಡ ದೊಡ್ಡವರೆಲ್ಲ, ಗುರುಗಳು ಎಲ್ಲ ಋಷಿಗಳೆಲ್ಲ ಸೇರಿದ್ರು. ಅವಾಗ ಹುಡುಕ್ತಾರೆ, ಇವನು 99 ಮಾಡಿದ್ದ, ಇನ್ನೆರಡು ತಾನೇ ಇರಲಿ ಪರವಾಗಿಲ್ಲ, ಅವನು ತಂದು ಕುಂಡ್ರಿಸ್ಬಿಡೋಣ. ನೋಡಿ, ಅವನು ಮಾಡಿದ್ದೇನೋ ಸ್ವರ್ಗದ ಇಚ್ಛೆಯಿಂದನೇ ಅವನು ಮಾಡಿದ್ದು, ಸ್ವರ್ಗ ಪ್ರಾಪ್ತಿಗಾಗಿ. ದೇವಲೋಕದಲ್ಲಿ ಇಂದ್ರನ ಕುಂಡ್ರಿಸ್ಬಿಟ್ರು. ಇವನಿಗೆ ಅಹಂ ಬಂದ್ಬಿಡ್ತು. ಏನೆಲ್ಲ ಐರಾವತ, ಕಲ್ಪವೃಕ್ಷ, ಕಾಮಧೇನು ಎಲ್ಲ ಇವಂದೇ. ಸುಖ ಭೋಗ ಅನುಭವಿಸ್ತಾ ಇದ್ದಾನೆ. ಕೆಲವು ದಿನ ಕಳೀತು, ಇದೊಂದು ಸೀಟ್ ಖಾಲಿ ಇತ್ತು ಹಿಂಗೆ. ಈ ಸೀಟ್ ಖಾಲಿ ಯಾಕೆ ಅಂತ, ಅದು ಇಂದ್ರನ ಹೆಂಡತಿ ಶಶಿದೇವಿ. ಅವನಿಗೆ ಆಸೆ ಬಂದ್ಬಿಡ್ತು,
ಎಲ್ಲ ನಂದಾದ್ಮೇಲೆ ಅವಳ್ಯಾಕೆ ನಂದು ಹಾಕ್ಬಾರ್ದು? ಇಲ್ಲ ಸ್ವಾಮಿ, ಅದಕ್ಕೆ ಧರ್ಮಕ್ಕೆ ವಿರುದ್ಧ ಅದು. ಆ ರೀತಿಯೆಲ್ಲ ಇದು ಮಾಡಬಾರ್ದು. ಇನ್ನೊಂದು ಅಣಿಸಿ ಸ್ವಾಮಿ ರಾಜಶೇಖರ್ ಅವರ, ಇನ್ನೊಂದು ದೀಪ ಅಣಿಸಿ, ಅದು ಕಡ್ಡಿ. ಅದು ಹೇಳ್ತಾರೆ ಹಿರಿಯರವ್ರಿಗೆ, ಹಿತವಚನ ಹೇಳ್ತಾರೆ, ಬೇಡ ಅದನ್ನೆಲ್ಲ ಇಷ್ಟಪಡಬೇಡ ಅಂತ. ಆದರೂ ಸಹ ಅವನು ಇಚ್ಛೆಪಟ್ಟು ಶಚಿದೇವಿ ಹತ್ರ ಹೋಗ್ತಾನೆ. ವಿಚಾರ ಎಲ್ಲ ತಿಳಿಸಿದಾಗ ಅವಳಿಗೆ ಸಂದಿಗ್ಧ ಪರಿಸ್ಥಿತಿ, ಕಷ್ಟ. ಏನು ಮಾಡೋದು? ಸಮಯ ಕೇಳ್ತಾಳೆ. ಸಮಯ ಕೇಳಿ ಮತ್ತೆ ಹಿರಿಯರನ್ನೆಲ್ಲ ಕೇಳಿದಾಗ ಅವರೊಂದು ಉಪಾಯ ಹೇಳ್ತಾರೆ. ಏನು? ನೀನು ನನ್ನ ಅಂತಃಪುರಕ್ಕೆ ಬರಬೇಕಾದ್ರೆ ಸಪ್ತ ಋಷಿಗಳ ಹೊತ್ತಿರತಕ್ಕಂಥ ಪಲ್ಲಕ್ಕಿನಲ್ಲಿ ಬಾ ಅಂತ. ಆಮೇಲೆ ಮುಂದೆ ನಾವು ನೋಡ್ಕೊಳ್ತೀವಿ ಅಂತ ಅಂದರು ಋಷಿಗಳು. ಅದಕ್ಕೆ ಗುರುಗಳು ಬೇಕು ಯುಕ್ತಿಗೆ. ಮತ್ತೆ ಬಂದ ಅದೇ ರೀತಿ ಹೇಳಿ ಕಳಿಸಿದ್ದು. ಆಯ್ತು, ಸಪ್ತ ಋಷಿಗಳು ನಿನ್ನ ಕೈ ಕೆಳಗೆ ತಾನೆ ಅಂತೇಳಿ. ಈಗ ಏನು ಪ್ರಜೆಗಳು ಆಯ್ಕೆ ಮಾಡಿದ್ದಾರೆ ಎಲ್ಲರನ್ನ, ಅದೇ ರೀತಿ ಆಯ್ಕೆ ಆದ್ಮೇಲೆ ಏನ್ ಮಾಡ್ತಾರೆ? ಜನಗಳ ಮೇಲೆ ಒಂದು ದೌರ್ಜನ್ಯ. ಅದೇ ರೀತಿ ಅವನೇನ್ ಮಾಡಿದ, ಅವರೇ ಆಯ್ಕೆ ಮಾಡಿದ್ದು, ಅವ್ರನ್ನೇ ಕರೆದ, ಅವ್ರ ಮೇಲೆ ಪಲ್ಲಕ್ಕಿ ಒರೆಸಿ ಕೂತ್ಕೊಂಡು ಹೊರಟ. ಅದರಲ್ಲಿ ಅಗಸ್ತ್ಯರು ಕುಳ್ಳಗಿದ್ರು ಅವರು. ಇನ್ನೆಲ್ಲ ಆಜಾನುಬಾಹು. ಅವ್ರು 2 ಹೆಜ್ಜೆ ಹಾಕಿದ್ರೆ ಇವರು 1 ಹೆಜ್ಜೆನೆ ಹಾಕಿದ್ರು. ಬಹಳ ನಿಧಾನ ಹೋಗ್ತಾ ಇತ್ತು. ಇವನಿಗೆ ಆತುರ ಏನ್ ಮಾಡ್ದ? ಚಾವಟಿ ತಗೊಂಡು ಸತ್ ಸರಪ್ ಅಂತ ಮಾಡ್ದ. ಸಂಸ್ಕೃತ ಭಾಷೆ. ಸರ್ಪದಂತೆ ಬೇಗ ಹೋಗಿ. ನೋಡೋಷ್ಟು ನೋಡಿದ್ರು ಅಗಸ್ತ್ಯರು. ಹೋಗ್ತಾ ಇರೋದು ಎಂಥ ಕೆಲಸ, ಏನು ಕೆಲಸಕ್ಕೆ ಇವನು ನಮ್ಮನ್ನು ಇದು ಮಾಡ್ತಾ ಇದ್ದಾನ ಅಂತೇಳಿ ಶಾಪ ಕೊಟ್ಟಿದ್ರು. ನೀನು ಏನು ಶಬ್ದ ನಿನ್ನಲ್ಲಿ ಉಚ್ಚಾರಣೆ ಆಗ್ತಾ ಇತ್ತು ಘಟಸರ್ಪವಾಗಿದ್ದು. ಅವನು ಇಚ್ಛೆಪಟ್ಟು ಏನು ಮಾಡಿದ್ದು? ಅಶ್ವಮೇಧ ಮಾಡ್ದ, ನನಗೆ ಸ್ವರ್ಗ ಬೇಕು ಅಂತ. ಅದೇ ರೀತಿಯಾಗಿ ಯಾರು ಭೋಗಾಸಕ್ತಿಗಳಲ್ಲಿ ಇಚ್ಛೆಪಟ್ಟು ಆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ, ಯಾವುದೇ ಆಗಲಿ ಅದನ್ನು ಫಲನ ಅನುಭವಿಸೋಕ್ಕೆ ಮತ್ತೆ ತಾಯಿ ಗರ್ಭಕ್ಕೆ ಬಂದುಬಿಡಬೇಕು. ತಾಯಿ ಗರ್ಭಕ್ಕೆ ಇಲ್ಲಿ ಮುಂಡಕೋಪನಿಷತ್ತು ಉದಾಹರಣೆ ಕೊಡ್ತಾರೆ. ಅಭಿಲಾಷ್ ಸಾಹೇಬರು ಬರೆದಿರೋದು. मुंडक उपनिषद में यज्ञ का टूटी नावत बताया गया है जो अपने पुरोहित तथा यजमान को लेकर डूबती है. ಏನು ಇದರ ಅರ್ಥ? 7ನೇ ಶ್ಲೋಕ. ಪ್ರಲಾವ ಹೇತೆ ಅದೃಢ ಯಜ್ಞಾರೂಪ ಅಷ್ಟಾದಶ ಶೋಕ್ತಮವರಂ ಯೇಷು ಕರ್ಮ ಏತಚ್ಛಯೋ ಅಭಿನಂತಿ ಮೂಢ ಜರಾಮೃತ್ಯುಂತೆ ಪುನರಾವೈಪಿಯಂತಿ. 18 ರೀತಿಯ ಯಜ್ಞಗಳು, ರೂಪಗಳು ಏನೇನು ಹೇಳಿದೆ ಪ್ರಪಂಚದಲ್ಲಿ, ಅವೆಲ್ಲವೂ ನೀನೇನೇನು ಮಾಡ್ತೀಯ ಎಲ್ಲ ನಾಶ ಆಗುತ್ತಪ್ಪ. ಎಲ್ಲ ನಾಶ ಆಗುತ್ತವೆ. ಅವು ಕೀಳುತರದ ಕರ್ಮಕ್ಕೆ ಕಾರಣ ಆಗ್ತವೆ. ಕೀಳುತರದ ಕರ್ಮಕ್ಕೆ ಕಾರಣ ಆಗ್ತವೆ. ಇದನ್ನ ಶ್ರೇಯಸ್ಸೆಂದು ಯಾವ ಮೂಢರು ಸಂತೋಷ ಪಡುತ್ತಾರೆಯೋ, ನೋಡಿ, ಮೂಢರು ಅಂದ್ರೆ ಮೂರ್ಖರು. ಇದು ಶ್ರೇಯಸ್ಸೆಂದು ಮಾಡೋರು ಪುನಃ ಜರಾಮೃತ್ಯುಗಳು, ಹುಟ್ಟೋದು, ಸಾಯೋದು, ಅದರ ನಡುವೆ ವೃದ್ಧಾಪ್ಯ, ಇವೆಲ್ಲವನ್ನ ಅನುಭವಿಸ್ತಾರೆ. ಅವಿದ್ಯಾ ಕಾಮಕರ್ಮಗಳ ಕಾರ್ಯವು ಜ್ಞಾನರಹಿತವು. ಅವು ಜ್ಞಾನ ಕೊಡಲ್ಲ. ಕೃಷ್ಣನ್ ಹೇಳ್ದಂಗೆ ಅವೆಲ್ಲ ಜ್ಞಾನರಹಿತ ಅಂದ್ರೆ ಜ್ಞಾನ ಕೊಡೋದಿಲ್ಲಪ್ಪ, ಆತ್ಮಜ್ಞಾನ ಕೊಡೋದಿಲ್ಲ. ಆದ್ರೆ ಅದಕ್ಕೆ ಫಲ ಇದೆ, ಸ್ವರ್ಗ ಫಲ ಸಿಗುತ್ತೆ. ನೋಡಿ, ಇದು ಅಸಾರ. ಈ ಶಬ್ದಗಳೆಲ್ಲ ಅಸಾರ ಶ್ರುತಿ ನಿಂದಿಸ್ತದೆ. ಇದು ಅಸಾರವೆಂದು ಶ್ರುತಿಯೂ ನಿಂದಿಸುತ್ತದೆ. ಇದನ್ನು ಮಾಡಬೇಡಿ ಅಂತ. ಇದು ಅಸಾರ ಶಬ್ದಗಳು. ಮತ್ತು ಈ ಕರ್ಮ ಕೆಲಸಗಳನ್ನೆಲ್ಲ ಮಾಡ್ತೀವಲ್ಲ, ಅವುಗಳೆಲ್ಲ ಯಜಮಾನ ಮತ್ತು ಅವನ ಪತ್ನಿ ಇವರನ್ನು ಆಶ್ರಯಿಸಿರುತ್ತದೆ. ಅವ್ರನ್ನ ಬಿಡೋದಿಲ್ಲ, ಕಾಡಿಸುತ್ತೆ. ಈ ರೀತಿಯಾಗಿ ಮುಂಡಕೋಪನಿಷತ್ತಲ್ಲಿ ಹೇಳಿದ್ದಾರೆ. ಏನು ಮತ್ತೆ ಹೇಳ್ತಾರೆ? ಅವಿದ್ಯೆಯ ಮಧ್ಯದಲ್ಲಿ ಇರುವವರಾಗಿ, ಪ್ರಪಂಚ ಪೂರ್ತಿ ಅವಿದ್ಯೆನೇ. ಯಾರು ತನ್ನನ್ನು ತಾನು ತಿಳಿದಿಲ್ವೋ ಅವರೆಲ್ಲ ಅವಿದ್ಯರು. ಈ ಅವಿದ್ಯೆಯ ಮಧ್ಯದಲ್ಲಿ ಇರುವವರಾಗಿ ಮತ್ತೆ ನಾವೇ ಪಂಡಿತರು ಎಂದು ತಿಳಿದುಕೊಂಡು ಯಾರಿದಾರೋ ಅವರೆಲ್ಲ ಕುರುಡರಪ್ಪ ಅಂತ ಮುಂಡಕೋಪನಿಷತ್ತು ಹೇಳ್ತಾ ಇದೆ. ಏನು? ಕುರುಡರು. ಇದೇ ಅದೇ ವಿಚಾರ. ಈಗ ಕುರುಡರನ್ನ ಕರೆದುಕೊಂಡು ಹೋಗುತ್ತಿರುವ ಕುರುಡರಂತೆ ಈ ಮೂಢರು ಸುತ್ತುತ್ತಿರುವರು. ಏನೋ ಭ್ರಮೆಯ ಗುರುಗಳೆಲ್ಲ ಹಿಂದೆ ಹೋದ್ರೆ ನಾವು ಅವ್ರು ನಮ್ಮನ್ನು ಸುತ್ತಿಸ್ತಾ ಇರ್ತಾರೆ.
ಅವರು ನಮ್ಮನ್ನ ಸುತ್ತಿಸ್ತಾ ಇರ್ತಾರೆ, ಜ್ಞಾನವನ್ನು ತಿಳಿಯೋಕ್ಕೆ ಬಿಡೋದಿಲ್ಲ. ಅಂಥವರ ಸಹವಾಸ ಮಾಡಬೇಡಿ, ಅಂಥವರ ಸಹವಾಸ ಮಾಡಬೇಡಿ. ಇನ್ನೊಂದು ಹೇಳ್ತಾರೆ, ಅದೇ ಮುಂಡಕೋಪನಿಷತ್ತು, ಅವಿದ್ಯೆಯಲ್ಲಿ ಬಹುಪ್ರಕಾರವಾಗಿ ಇರುವವರಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಚೆನ್ನಾಗಿರೋರು ಸಹ ಹೇಳ್ಕೊಂತಾರಂತೆ, ನಾವು ಜ್ಞಾನಿಗಳು, ನಾವು ಕೃತಾರ್ಥರಾಗಿದ್ದೀವಿ, ಕೃತಾರ್ಥರಂದ್ರೆ ಬಿಡುಗಡೆ ಆಗಿದ್ದೀವಿ, ಧನ್ಯರು ಎಂದು ಅಭಿಮಾನ ಪಡ್ತಾರೆ. ಆದರೆ ಅವರ ಕರ್ಮಫಲ ಕ್ಷೀಣವಾದ ಕೂಡಲೇ ಸ್ವರ್ಗಲೋಕದಿಂದ ಬೀಳುವರು. ಅವರ ಕರ್ಮಫಲ ಕ್ಷೀಣವಾದ ಕೂಡಲೇ ಸ್ವರ್ಗಲೋಕದಿಂದ ಬೀಳುವರು. ಅದಕ್ಕೆ ಗೀತೆನಲ್ಲಿ ಹೇಳಿದರೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಹೇ ಅರ್ಜುನ, ನೀನು ಏನೇ ಕೆಲಸ ಕಾರ್ಯಗಳನ್ನು ಮಾಡಿ ನೀನು ಯಾವುದೇ ಲೋಕಕ್ಕೆ ಹೋಗು, ವೈಕುಂಠಕ್ಕೆ ಹೋಗ್ತ್ಯಾ, ಅವಧಿ ಮುಗಿತಾನೆ ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ಶಿವನ್ ಪೂಜೆ ಮಾಡಿ ಕೈಲಾಸಕ್ಕೆ ಹೋಗ್ತ್ಯಾ, ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ದೇವಲೋಕಕ್ಕೆ ಹೋಗ್ತ್ಯಾ, ಅಲ್ಲೂ ಅಷ್ಟೇ, ಎಲ್ಲ ಮುಗಿತಾನೆ ಕಳಿಸ್ತಾ ಇರ್ತಾರೆ, ನಿನ್ನ ಯಾರು ಇಟ್ಕೊಳೋದಿಲ್ಲ. ಅದಕ್ಕೆ ಹೇಳಿದರು, ಯಜ್ಞ ಏವಂ ಕರ್ಮ ಕಾಂಡ ಸೆ ಸಬ್ ಕುಚ್ ಪಾನೆ ಕಿ ಆಶಾ ರಖನೆ ವಾಲೋಂ ಕಿ ಮೂರ್ಖ. ಅದನ್ನು ಅದೇ ಹೇಳಿದ್ರು. ಇಲ್ಲ, ಯಾರು ಯಜ್ಞ ಇತ್ಯಾದಿ ಕರ್ಮ ಕಾಂಡಗಳನ್ನು ಕೆಲಸ ಮಾಡಿಕೊಂಡು ಅದ್ರ ಮೇಲೆ ಆಸೆ ಇಟ್ಟಿರ್ತಾರೋ ಅವರೆಲ್ಲ ಮೂರ್ಖರು. ಎಲ್ಲರೂ ಭೋಗದ ಇಚ್ಛೆಯಿಂದನೇ, ಎಲ್ಲರೂ ಅದು ಕೊಡು, ಆಯುಷ್ ಕೊಡು, ಆರೋಗ್ಯ ಕೊಡು, ಸಂಪತ್ತು ಕೊಡು, ಅದು ಈ ಜನ್ಮದಲ್ಲಿ ಅವ್ರಿಗೆ ಸಿಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಮುಂದಿನ ಜನ್ಮದಲ್ಲಿ ಹುಟ್ಟಲೇಬೇಕು. ಅದಕ್ಕೆ ಎಷ್ಟೋ ಜೀವರಾಶಿಗಳ ಜನ್ಮ ತಾಳ್ಕೊಂಡು ಮತ್ತೆ ಬರಬೇಕು. ದೇಹ ಬಂದಿದ್ದು ಇಲ್ಲಿರೋರಿಗೆಲ್ಲ ಸುಖ ಕೊಟ್ಟಿದ್ಯಾ? ಇಲ್ಲಿವರೆಗೂ ಎಷ್ಟು ಶಾಶ್ವತವಾದ ಇಲ್ಲಿವರೆಗೂ ಸುಖ ಕೊಟ್ಟಿದ್ಯಾ? ದೇಹವನ್ನು ಪಡೆದವರು ನಮಗೆಲ್ಲ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಸುಖ ಸಾಸಿವೆ ಕಾಣಷ್ಟು, ದುಃಖ ಅನೇಕ, ದುಃಖ ಸಾಗರದಷ್ಟು. ಅದಕ್ಕೆ ಹೇಳ್ತಾರೆ ಅವರೆಲ್ಲ ಮೂರ್ಖರಪ್ಪ. ಅದೇ ಹೇಳ್ತಾರೆ, ಅಂದೇಕೋ ಅಂದೇ ಚಲಾನೆ ವಾಲ ಬತಾಯ ಗಯಾ ಹೈ. ನಮ್ಮನ್ನು ಬಿಡುಗಡೆ ಮಾಡಿಕೊಡು ಅಂತೇಳಿ ನಾವು ಗುರುಗಳನ್ನ ಹಿಡ್ಕೊಂಡಿದ್ವಿ, ಅವರೇ ಕುರುಡರು. ಇನ್ನು ನಮ್ಮನ್ನೆಲ್ಲಿ ಕರ್ಕೊಂಡೋಗಿ ಬಿಡುಗಡೆ ಮಾಡಿಸ್ತಾರೆ? ಅವ್ರಿಗೆ ದಾರಿ ಗೊತ್ತಿಲ್ಲ ಅಷ್ಟೇ. ಇದರ ಅರ್ಥ ಏನು ಅಂತ ಅಂದರೆ, ನಾವು ಬಿಡುಗಡೆ ಆಗ್ಬೇಕಪ್ಪ, ಈ ಬಂಧನದಿಂದ ಬಿಡುಗಡೆ ಆಗಬೇಕು, ಈ ಜರ ಮೃತ್ಯುಗಳಿಂದ ಬಿಡುಗಡೆ ಆಗಬೇಕು ಅಂತ ಇಷ್ಟಪಟ್ಟು ಒಂದು ಸತ್ಸಂಗ ಅಂತ ಓದ್ವಿ. ಅವರು ಅದನ್ನೇ ತೋರಿಸ್ತಾರೆ. ಆತ್ಮಜ್ಞಾನ ಬಿಟ್ಟು ಬೇರೆನ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಸದ್ಗುರುಗಳು ಹೇಳ್ತಾರೆ, ಈ ತ್ರಿಗುಣ ಕರ್ಮಕಾಂಡ, ಈ ಕರ್ಮಕಾಂಡ ಬಲೆ ಇದೆಯಲ್ಲ, ಕಪಟದಿಂದ ಕೂಡಿದೆ. ಆ ಕಪಟವನ್ನ ನಾವು ತಿಳಿಬೇಕು. ಓ, ಇದರಲ್ಲಿ ಸತ್ಯ ಇದೆಯಾ, ಅಸತ್ಯ ಇದೆಯಾ? ಆಗಲೇ ಹೇಳಿದ್ರು, ಅಂಶಜೀವಿಗಳು ನೀವೆಲ್ಲರೂ. ಮತ್ತೆ ಮರೆಮಾಚಿತ್ಯ ಜ್ಞಾನವನ್ನ, ಅವೆಲ್ಲ ಭೋಗದ ಕಡೆ ಆಸೆ ತೆಗೆದುಕೊಂಡು ಹೋಗಿ ನಿಮ್ಮ ಸ್ವರೂಪವನ್ನು ಮರೆಮಾಚುತ್ತೆ. ಇದನ್ನ ಯಾರು ತಿಳಿತಾ ಇಲ್ವೇ ಅಂತೇಳಿ ಅವರು ದುಃಖಿತರಾಗ್ತಾರೆ. ಕಬೀರ್ ಸಾಹೇಬ್ ಈ ಒಂದು ಪಾಖಂಡ ಕಪಟದಿಂದ ಕೂಡಿರ್ತಕ್ಕಂಥ ಮರೆಮಾಚ ಮಾಡತಕ್ಕಂಥ ಗುರುಗಳ ಹಿಂದೆನೆ ಹೋಗ್ತಾ ಇದ್ದಾರೆ. ಎಲ್ಲರೂ ಮರ್ತಿದ್ದಾರೆ ಈ ವಿಚಾರವನ್ನು. ಗುರುಗಳು ಮೊದಲುಗೊಂಡು ಸಹ ಮರ್ತಿದ್ದಾರೆ. ಯಾರೋ ಒಬ್ಬೊಬ್ರು ತಿಳಿದಿರೋದು, ಯಾರೋ ಒಬ್ಬೊಬ್ರು. ಪೂಜಾ ಪಾಠ ಬಲ್ ಸಾರಿ ವೃದ್ಧಿ ಸಿದ್ಧಿ ದೇನೆ ಕಾ ಚಾನ್ಸ್ ದಿಯಾ ಹೈ. ನೋಡಿ, ಆ ಪೂಜೆ ಮಾಡಿಬಿಡು, ನಿನಗೆ ಅಷ್ಟೈಶ್ವರ್ಯ ಬಂದ್ಬಿಡುತ್ತೆ. ದುಡಿದೇನೆ ಯಾರನ್ನ ಬರುತ್ತಾ? ಯಾರಿಗನ ಬರುತ್ತಾ? ಯಾರಿಗೂ ಬಂದಿಲ್ಲ. ಏನೋ ದುಡಿತಾನೆ, ಅದು ಅವನ ಪ್ರಾರಬ್ಧ, ಏನು ಮಾಡೋಕ್ಕಾಗಲ್ಲ. ಇವಾಗ ಅಂಬಾನಿ ಎಷ್ಟು ಅವ್ರ ತಂದೆ ಯಾರು ಓದ್ತಿದ್ರು, ಇವತ್ತು ಸಾವಿರಾರು ಕೋಟಿಗಿದ್ದಾನೆ, ಆದರೂ ಅವನಿಗೆ ದುಃಖ ತಪ್ಪಿಲ್ಲ. 5,000 ಕೋಟಿ ಖರ್ಚು ಮಾಡಿ ಮಗನ ಮದುವೆ ಮಾಡ್ತಾನೆ. ಆತನಿಗೇನೋ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ. ಏನೋ ಕಾಯಿಲೆ, ಅವನು ಇಷ್ಟಪಟ್ಟಿದ್ದ, ನಾನು ಎಲ್ಲ ಚಿತ್ರನಟರು ನೋಡಬೇಕು ಮಾಡಿ 5,000 ಕೋಟಿ. ಆ ಶ್ರೀಮಂತನ ಮಗ ಅವನ ಮುಂದೆ ಅವನೇ ಒಂದು ಹಾಸ್ಪಿಟ್ಲ್ ಓಪನ್ ಮಾಡ್ಕೊಂಡು, ಅಷ್ಟು ದುಡ್ಡಿದೆ, ದೇಹ ದುಃಖ ಕೊಡ್ತಾ ಇದೆ. ಇದರಿಂದ ಬಿಡುಗಡೆ ಆಗೋದಕ್ಕೆ ಆತ್ಮಜ್ಞಾನ ಬೇಕು ಅಂತೇಳಿ ಕಬೀರ್ ಸಾಹೇಬ್ ಹೇಳ್ತಾರೆ. ಇಲ್ಲೊಂದು ಅದ್ಭುತವಾದ ಒಂದು ವಿವರಣೆ ಕೊಡ್ತಾರೆ. ಘರ್ಕೆ ಕಸಂ ಬಾಜಿ ವೈ ರಾಜ ಪರಾಜ ಕ್ಯೋ ದೌ ಕರೈ ಪಿಚ. ಮನೆಯ ಮಾಲೀಕ ಅಥವಾ ದೇಶದ ರಾಜ ಕಿವುಡನಾಗ್ಬಿಟ್ರೆ
ಮಾಲಿಕ್ ಅಂದರೆ ಕಿವುಡ. ಅವನು ಹೇಗೆ ಜೀವನ ನಡೆಸ್ತಾನೆ, ಹೇಗೆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾನೆ? ಸಾಧ್ಯನಾ? ಇಲ್ಲ, ಕಿವುಡ, ಏನು ಕೇಳೋದಿಲ್ಲ ಅವನಿಗೆ. ಅದೇ ರೀತಿ ಗುರುಗಳ ದೆಸೆ ಆಗಿದೆ. ಎಲ್ಲ ಗುರುಗಳು ಇದೆ, ಸತ್ಯವನ್ನು ಕೇಳ್ತಾ ಇಲ್ಲ. ಯಹಿ ದಶಾ ಗುರುವಂಕಿ ಹೈ ನೋಡಿ. ಗುರು ಹಿ ಕಲ್ಯಾಣಕರ್ತ ಕಹಲಾತ ಹೈ. ಗುರು ಕಲ್ಯಾಣವನ್ನ ಮಾಡ್ತಾನೆ, ಮುಕ್ತಿಯನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಆದರೆ ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ಗುರುಗಳು, ಎಲ್ಲರನ್ನಲ್ಲ, ಕೆಲವು ಗುರುಗಳು ಮೋಸದಲ್ಲಿ ನಮ್ಮನ್ನು ಬಿಡಿಸ್ತಾ ಇದ್ದಾರೆ. ಮೋಸದಲ್ಲಿ ನಮ್ಮನ್ನು ಬಿಡಿಸ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಇನ್ನೊಂದು ಉದಾಹರಣೆ ಏನು? ತನ್ನಲ್ಲಿ ಇರತಕ್ಕಂಥ ಜ್ಞಾನವನ್ನು ತಿಳಿದೇ ಇರತಕ್ಕಂಥ ಗೂಬೆ ಹೋಲಿಸ್ತಾ ಇದ್ದಾರೆ. ಗೂಬೆ ಪಕ್ಷಿಗೆ ಅದನ್ನು ಸರಿಯಾಗಿ ಅವ್ರಿಗೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಗೂಬೆ ಯಾವತ್ತು ರಾತ್ರಿ ಹೊತ್ತೇ ಅದು ಸಂಚಾರ, ಅದು ಹಗಲಿನಲ್ಲಿ ಸಂಚಾರ ಇಲ್ಲ. ಈ ರೀತಿ ಅಂಧಕಾರದಲ್ಲಿ ಬಿದ್ದಿದ್ದವರಲ್ಲ, ಅಂಧಕಾರದಲ್ಲಿ ಬಿದ್ದಿದ್ದಾರೆ. ಅದನ್ನು ಅವ್ರು ಸರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೊಬ್ಬರನ್ನ ಏನು ಸರ್ ಮಾಡ್ತಾರೆ? ಈ ಸಮಾಜನ ಏನು ಸರ್ ಮಾಡ್ತಾರೆ? ಈ ರೀತಿಯಾಗಿ ಎಲ್ಲ ಹೇಳ್ತಾರೆ. ಮತ್ತು ಭಕ್ತಿ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿ ಏನು ಅಂದ್ರೇನೆ ಗೊತ್ತಿಲ್ಲ. ಅಮೃತ ವಿಷ ಎರಡೂ ಇದೆ. ಅಮೃತನ ತೆಗೆದುಕೊಳ್ಳುವುದೇ ಭಕ್ತಿ. ವಿಷ ಯಾರನ್ನ ತೆಗೆದುಕೊಳ್ತಾರ? ಇಲ್ಲ. ಅದೇ ಹೇಳ್ತಾರೆ, ಅಮೃತ್ ಕಾ ಗ್ರಹಣ ತಥಾ ವಿಷ ಕಾ ತ್ಯಾಗ ಭಕ್ತಿ ಹೈ. ವಿಷವನ್ನ ತ್ಯಾಗ ಮಾಡೋದು, ಅಮೃತವನ್ನ ತೆಗೆದುಕೊಳ್ಳೋದು ಭಕ್ತಿಯಪ್ಪ. ಯಾವುದು ಭಕ್ತಿಯ? ನಮ್ಮೆಲ್ಲರ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಆತ್ಮ, ನಮ್ಮ ನಿಮ್ಮೆಲ್ಲರ ಅರಿವು, ಅದನ್ನ ಹೊರತುಪಡಿಸಿ ಇನ್ನೇನಿದೆಯೋ ಎಲ್ಲವೂ ವಿಷ. ಎಲ್ಲವೂ ವಿಷ. ಪಂಚ ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆ ವಿಷಯ ಯಾನ ಪ್ರತ್ಯೇಕ ಮಾಡಿಬಿಟ್ರೆ ವಿಷ. ಹನುಮಾನ್ ಸಾಹೇಬ್ರೆಲ್ಲ ನುಡಿಗಳು. ಹಾಗಾಗಿ ಹೇಳ್ತಾರಾದ್ರು, ವಿಷಯ ಆಯ್ತಲ್ಲಪ್ಪ 5 ವಿಷಯಗಳು, ಬೇರೆ ಮಾಡ್ಬಿಡು, ಅವೆಲ್ಲ ವಿಷಕ್ಕೆ ವಿಷ, ಸ್ಲೋ ಪಾಯ್ಸನ್ ಇದ್ದಂಗೆ. ಅದನ್ನ ಭೋಗಿಸ್ತಾ ನಿಮ್ಮನ್ನ ಶಿಥಿಲಗೊಳಿಸುತ್ತೆ, ನಿಮ್ಮನ್ನ ನಾಶ ಮಾಡುತ್ತೆ, ನಿಮ್ಮನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ, ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಿನ್ನ ಗುರುವನ್ನೇ ಆರಾಧನೆ ಮಾಡಬೇಕು, ಚಿಂತನೆ ಮಾಡಬೇಕು, ಭಕ್ತಿ ಮಾಡಬೇಕು. ಎಲ್ಲ ಸಹ ಅವು ನಿನಗೆ ಕೆಲವು ನಾವೇ ಹೇಳ್ಕೊಳ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆ ರೀತಿ ಅಂದ್ಕೊಂಡು ಜಡಾಸಕ್ತಿಗಳ ಮೇಲೆ, ಜಡಾಧ್ಯಾಸಗಳ ಮೇಲೆ ತಮ್ಮ ಆಸಕ್ತಿನ ಇಟ್ಕೊಂಡು ಮಾಡ್ತಾರೆ. ಅದನ್ನ ಬಿಡಿ, ಅದನ್ನ ನಿನಗೆ ಖಂಡಿತ ಜನ್ಮ. ನಿಜ ಸ್ವರೂಪವನ್ನ ತಿಳಿಯಿರಿ. ಆದರೆ ನಮ್ಮನ್ನ ನಿಜ ಸ್ವರೂಪವನ್ನು ತಿಳಿಯಕ್ಕೆ ಬಿಡ್ತಾ ಇಲ್ಲ. ಭಕ್ತಿಯ ಹೆಸರಿನಲ್ಲಿ ನಮ್ಮನ್ನ ಅನ್ಕಾನ್ಶಿಯಸ್ ಮಾಡ್ತಾ ಇದ್ದಾರಂತೆ, ಪ್ರಜ್ಞೆಗೆ ತಳ್ತಾ ಇದ್ದಾರಂತೆ, ಪ್ರಜ್ಞಾಹೀನರಾಗಿ ಮಾಡುವಂತೆ ಮಾಡ್ತಾ ಇದ್ದಾರೆ. ಅದನ್ನ ನೀವು ವಿಚಾರ ಮಾಡಿ ಭಕ್ತಿ ಮಾಡ್ಬೇಕಾದ್ರೆ ಯಾವುದರ ಭಕ್ತಿ ಮಾಡ್ಬೇಕು? ಶಂಕರಾಚಾರ್ಯರು ಹೇಳ್ತಾರೆ, ನೀನು ಮಾಡುವುದಾದರೆ ನಿಜ ಭಕ್ತಿಯನ್ನು ಮಾಡಪ್ಪ, ನಿನ್ನ ಸ್ವರೂಪದ ಭಕ್ತಿ ಮಾಡು. ಮತ್ತು ಬೇರೆ ಎಲ್ಲ ತೋರಿಸ್ಕೊಟ್ರು, ಅದೆಲ್ಲ ಜನಸಾಮಾನ್ಯರಿಗೆ ಇರಲಿ, ಏನೋ ಒಂದು ಭಯ ಇರಲಿ, ಒಂದು ಪೂಜೆ ಪುರಸ್ಕಾರ ಮಾಡಲಿ ಅನ್ನೋದು. ಆದರೆ ಯಾವುದೂ ಸಹ ನಿನ್ನನ್ನು ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಮಾಡಲ್ಲ. ನಿಜ ಚೇತನ ಸ್ವರೂಪ ಅಮೃತ. ನಿಜವಾದ ಚೇತನ ಸ್ವರೂಪವೇ ಅಮೃತ. ಅದು ಸ್ವಜಾತಿ ನೋಡಿ, ಜಾತಿ ಪದ ಅಲ್ಲ ಹಾಕ್ಬಿಟ್ರು ಸಾಹೇಬರು. ಸ್ವಜಾತಿ, ಸ್ವ ಅಂದ್ರೆ ನಮ್ಮ ಜಾತಿ, ನಮ್ಮ ಹಾಗೆ ಅನೇಕರಿದ್ದಾರೆ ನೋಡಿ, ಎಲ್ಲ ಸೇರಿರೋರು ಸ್ವಜಾತಿ. ಅಂದ್ರೆ ಎಲ್ಲರೂ ಆತ್ಮಸ್ವರೂಪಿಗಳು.
ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇನ್ನೊಂದು ಆತ್ಮಸ್ವರೂಪಿಗಳಿದೆ, ಪಶು ಪಕ್ಷಿಗಳು ಪ್ರಾಣಿಗಳು, ಅವು ಸಹ ಆತ್ಮಸ್ವರೂಪಿಗಳು. ಇದೆಲ್ಲ ಸ್ವಜಾತಿ. ಅವಕ್ಕೂ ಅರಿವಿದೆ, ಊಟ ಮಾಡೋ ಅರಿವಿದೆ, ಮಲಗೋ ಅರಿವಿದೆ, ಆಹಾರ ಹುಡುಕೋ ಅರಿವಿದೆ, ಮೈಥುನ ಸಂಬಂಧ ಅರಿವಿದೆ, ಜೀವ ಭಯದ ಅರಿವಿದೆ. ನಮ್ಗೆ ಅದ್ರ ಜೊತೆಯಲ್ಲಿ ಇನ್ನೂ ಹೆಚ್ಚಾಗಿದೆ ಅರಿವು. ಆ ಕಾರಣದಿಂದ ಇಷ್ಟೊಂದು ಪ್ರಪಂಚ, ಇಷ್ಟೊಂದು ಅನೇಕ ರಿಸರ್ಚ್ ಎಲ್ಲ ಮಾಡಿ ಕಂಡುಹಿಡಿತಾ ಇದ್ದರು. ಅದರಿಂದ ನೀನು ಅಂಶಜೀವಿ ಅಂತ ಆಗ್ಲಿಂದ ಹೇಳ್ತಾ ಇದ್ದಾರೆ. ಅದನ್ನ ನೀನು ತಿಳಿ. ನೀನು ಭೂಲೆ ಗುರುವನೇ ಅಮೃತ ಸ್ವರೂಪಕ್ಕೋ ನಿಜ ಸ್ವರೂಪ ವಿಚಾರ ತ್ಯಾಗ ಕರ್ ದಿಯಾ ಹೈ. ನೋಡಿ, ಕೆಲವು ಗುರುಗಳು ಆತ್ಮಸ್ವರೂಪದ ವಿಚಾರವನ್ನ ಮರ್ತಿದ್ದಾರೆ ಅಂದ್ರೆ ಅವ್ರಿಗೆ ಯಾರು ಹೇಳೋರಿಲ್ಲ. ಅದನ್ನ ತಿಳಿದಿರೋರ ಕಡೆ ಹೋಗಿ ತಿಳಿದುಕೊಳ್ಳಬೇಕು. ಮತ್ತು ಈ ಜಡದ ವಸ್ತುಗಳು ಇವುಗಳನ್ನ ಪರೋಕ್ಷವಾಗಿ ಒಪ್ಪಿಕೊಂಡು, ಪರೋಕ್ಷ ಅಪರೋಕ್ಷ. ಪರೋಕ್ಷ ಅಂದರೆ ಕಲ್ಪನೆ, ಅದು ಸಹಾಯ ಮಾಡುತ್ತಂತೆ ನಮಗೆ, ಅದು ತಂದು ಕೊಡುತ್ತಂತೆ ಪರೋಕ್ಷ. ಅಪರೋಕ್ಷ ಸ್ವಂತ. ಪ್ರತ್ಯಕ್ಷ, ಪರೋಕ್ಷ, ಅಪರೋಕ್ಷ. ನೋಡಿ, ಪ್ರತ್ಯಕ್ಷವಾಗಿ ನಾವು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ, ಇದು ಪ್ರತ್ಯಕ್ಷ. ಅಪರೋಕ್ಷ ಆಗಲೇ ಹೇಳಿದ್ವಲ್ಲ, ಕೈಲಾಸ ಇದೆಯಂತೆ, ವೈಕುಂಠ ಇದೆಯಂತೆ, ಪುರಾಣಗಳಲ್ಲಿ ತಿಳಿಸಿದೆ ಇದೆ. ಇರಬಹುದು, ಕಬೀರ್ ಸಾಹೇಬ್ ಲೆಕ್ಕದಲ್ಲಿ ಅವೆಲ್ಲ ಕಲ್ಪನೆ ಅಂತ ಹೇಳ್ತಾರೆ. ನಾವಿಲ್ಲೇನು ವಿಷಯ, ಇರಬಹುದು. ಇದ್ರೂ ಸಹ ನೀನು ಅದನ್ನು ಅನುಭವಿಸಿ ವಾಪಸ್ ಬಂದ್ಬಿಡ್ಬೇಕು. ಅದಕ್ಕೆ ಯಾಕೆ ಬೇಕು? ಅಲ್ಲಿ ಹೋಗೋದು ಯಾಕೆ ಬೇಕು ನಮಗೆ? ವಾಪಸ್ ಬರಬೇಕು ಅಂದಮೇಲೆ ತಿರ್ಗಾ ಕಷ್ಟ ಅನುಭವಿಸ್ಬೇಕಾ? ಯಾರನ್ನ ಇಷ್ಟಪಡ್ತಾರಾ? ಯಾರನ್ನ ಕಷ್ಟ ಬೇಕು ಕೈ ಎತ್ತಿನಿಂದ ಎತ್ತೀರಾ? ಯಾರು ಎತ್ತಲ್ಲ. ಸುಖ ಬೇಕು ಅಂದರೆ ಎಲ್ಲರೂ ಕೈ ಎತ್ತಾರೆ. ನೋಡಿ, ಅದು ಶಾಶ್ವತವಾದ ಸುಖ, ನಮ್ಮ ನಿಜ ಸ್ವರೂಪ. ಅದನ್ನು ನೀವು ತಿಳ್ಕೊಳ್ಳಿ. ಆದರೆ ಇವರು ಗುರುಗಳು ಹೇಳೋದು ಅಷ್ಟೇ, ಸಮಾಜನೂ ಅಷ್ಟೇ, ಈ ರೀತಿ ಪರೋಕ್ಷದಲ್ಲಿ ಒಪ್ಕೊಂಡು ಎಲ್ಲ ಸಿಕ್ಕಿ ಹಾಕ್ಕೊಂಡ್ರು, ಬಲೆಗಳಲ್ಲಿ ಸಿಕ್ಕಿ ಹಾಕ್ಕೊಂಡ್ರು. ಪರಿವಾರದ ಬಲೆ, ಕಳೆದ ವಾರ ಹೇಳ್ತಲ್ಲ, ಮಾಯ, ತ್ರಿಗುಣಾತ್ಮಕ ಮಾಯ, ಆಗಲೇ ವಿವರಣೆ ಕೊಟ್ಟರು. ಪರಿವಾರದ ಹೆಂಡತಿ, ಮಕ್ಕಳು, ಗಂಡ ಎಲ್ಲ ಮಾಯೇನೆ. ಯಾರಾದರೂ ಶಾಶ್ವತವಾಗಿರ್ತಾರ? ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಶಾಶ್ವತವಾಗಿ ಆರೋಗ್ಯವಾಗಿದ್ದಾರಾ? ಯಾರೂ ಇಲ್ಲ. ಎಂಥ ಅವನು ಸಾಧನೆ ಮಾಡಿ ಜಟ್ಟಿ ಅನ್ನಿಸ್ಕೊಂಡವನು ಕೂಡ ವಯಸ್ಸಾದಂತೆಲ್ಲ ಅವನ ಬಲ ಕ್ಷೀಣವಾಗುತ್ತೆ. ಆತನು ಸಹ ದುರ್ಬಲನಾಗ್ತಾನೆ ಶಾರೀರಿಕದಿಂದ. ಹಾಗಾಗಿ ಈ ರೀತಿ ಸಿಕ್ಕಾಕ್ಕೊಂತಾರೆ. ಇದನ್ನ ತಿಳಿಬೇಕು ನೀನು. ಯಾರು ನಿಜವಾದ ಭಕ್ತಿಯ ಅರ್ಥ ಏನು ಅಂದರೆ ವಿಯೋಜನ್, ಬೇರೆ ಮಾಡೋದು. ನಾನು ಬೇರೆ, ಜಡ ಅಭ್ಯಾಸಗಳು ನಾನು ಬೇರೆ, ಬೇರೆ ವಸ್ತುಗಳು ಬೇರೆ. ಇವೆಲ್ಲ ವಿಭಜನೆ ಮಾಡಿ ಆತ್ಮನ ಭಕ್ತಿ ಮಾಡಿ ವಿವೇಕದ ಮೂಲಕ ಈ ನಿಮ್ಮ ಜಡದೇಹಾದಿ ಸೆ ಅಲಗ್ ಸಮಜ್ಕರ್. ನೋಡಿ, ನಮ್ಮ ದೇಹವೂ ಸಹ ಬೇರೆ, ನಮ್ಮ ಸ್ವರೂಪಕ್ಕೆ ನಮ್ಮ ದೇಹವೂ ಸಹ ಬೇರೆ ಬೇರೆ. ಏನು ವಿಚಾರ ಮಾಡ್ಬೋದು. ನೋಡಪ್ಪ, ಅವರ ಆತ್ಮ ಬಿಟ್ಟು ಹೊರಟೋಯ್ತು ಅಂತಾರೆ. ಹಿಂದೆ ಎಲ್ಲ ಹೇಳೋರು ವಸ್ತು ಬಿಟ್ಟು ಹೊರಟೋಯ್ತು. ಈಗಿನ ಶಬ್ದಗಳು ಅದೆಲ್ಲ ಕಡಿಮೆ, ಸತ್ತೋದ್ರು ಅಂತಾರೆ ಅಷ್ಟೇ. ಆತ್ಮ ವಸ್ತುನೇ ನಿಮ್ಮ ಅನುಭವ ಕೊಡ್ತಾ ಇದೆಯಲ್ಲ, ಅಲ್ಲ ಅದು ಅನುಭವ ಕೊಡೋ ವಸ್ತು. ಎಲ್ಲ ವಿಚಾರಗಳು ವಸ್ತುನೇ ಅನ್ನೋದು. ಇದು ಮುಟ್ತೀವಿ, ಇದು ವಸ್ತು. ನಿಮ್ಮ ಸ್ಪರ್ಶಕ್ಕೆ ಅನುಭವ ಕೊಡ್ತಾ ಇದೆ, ನಿಮ್ಮ ಮನಸ್ಸಿಗೆ ಅನುಭವ ಕೊಡುತ್ತದೆ. ಫೀಲಿಂಗ್ಸ್, ನಿಮಗೆ ನೋವು ಯಾವ ರೀತಿ ಮನಸ್ಸಿಗೆ ತಟ್ಟುತ್ತೋ ಅದೇ ರೀತಿಯ ಶಾಶ್ವತವಾದ ಆನಂದವನ್ನು ಕೊಡತಕ್ಕಂಥ ಆತ್ಮಸ್ವರೂಪ ಅದು ವಸ್ತು ಅಂತಲೇ ಹೇಳಿದೆ. ಗಾಳಿ ವಸ್ತು, ನಿಮಗೆ ಸ್ಪರ್ಶದ ಒಂದು ಜ್ಞಾನ ಕೊಡ್ತಾ ಇದೆ. ನೋಡಿ, ಗಾಳಿ ಬೀಸಿದ್ರೆ ಬಿಸಿ ಗಾಳಿ ಬಿಸಿ ಆಗುತ್ತೆ, ಮೈ ತಣ್ಣನೆ ಗಾಳಿ ತಣ್ಣಗಾಗುತ್ತೆ. ನೀರು ಬಿಸಿನೀರು ಮುಟ್ಟಿದ್ರೆ ಬಿಸಿ ವಸ್ತು. ಅವೆಲ್ಲ ಅದೇ ರೀತಿಯಾಗಿ ನಿಮಗೆ ಅನುಭವ ಕೊಡತಕ್ಕಂಥದ್ದಕ್ಕೆಲ್ಲ ವಸ್ತು ಅಂತಲೇ ಹೇಳ್ತಾ ಇರೋದು. ಅದಕ್ಕೇ ವಸ್ತು ಅಂದರೆ ಕೇವಲ ಪುಸ್ತಕ ಇವೆಲ್ಲ ಅಲ್ಲ, ಅದಕ್ಕೂ ಸಹ ವಸ್ತು ಅಂತಲೇ ಹೇಳಿದ್ರು. ಅರಿವಾಗಲಿ ಅನ್ನೋದಕ್ಕೆ ಒಂದು ಅಸ್ತ್ರ, ಕೈ ಸಿಗಲ್ಲ. ಅದು ಜ್ಞಾನಾಕಾರ,
ಆತ್ಮನು ಜ್ಞಾನಾಕಾರ, ಯಾರ ಕೈಗೂ ಸಿಗುವಂತಲ್ಲ, ಎಲ್ಲವನ್ನ ಅರಿತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ, ತನಗೆ ಅನುಭವಿಸ್ತಾ ಇದ್ದಾನೆ. ತಾನು ಏನನ್ನ ಅನುಭವಿಸ್ತಾ ಇದ್ದಾನೋ ಅದು ಇನ್ನೊಬ್ಬರಿಗೂ ಅರಿವಾಗದಿಲ್ಲ. ಈ ರೀತಿ ಆತ್ಮದ ವಿಚಾರ. ಅದಕ್ಕೆ ಹೇಳ್ತಾರೆ, ನಿನ್ನ ದೇಹಕ್ಕೆ ಬೇರೆಯಾಗಿರ್ತಕ್ಕಂಥ ಆತ್ಮನನ್ನ ಬೇರೆ ಎಂದು ಅಸಂಗ ಭಾವ, ಬೇರೆ ಎಂದು ತಿಳಿದು ಅದರಲ್ಲಿ ನಿಲ್ಲುವಂತನಾಗು. ಇದೇ ನಿಜವಾದ ಭಕ್ತಿ. ಇದು ನಿಜವಾದ ಭಕ್ತಿ. ಇನ್ನೊಂದು ವಾಕ್ಯ, आगे ऐसे ही बूढ़े ना मानला कहा हमारा, पहले के बड़े बड़े लोग भी इसी तरह निज स्वरूप बोध छोड़ विजाति मान्यताओं में डूब कर जीवन को ಹಿಂದಿನವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ತಮ್ಮ ನಿಜ ಸ್ವರೂಪವನ್ನು ತಿಳಿಯದೆ ವಿಜಾತಿ ವಸ್ತುಗಳನ್ನು ಒಪ್ಪಿಕೊಂಡು ಸಂಸಾರ ಮೋಹದಲ್ಲಿ ಬಿದ್ದು ಮುಳುಗಿ ತಮ್ಮ ಜೀವನವನ್ನು ಕಳ್ಕೊಂಡ್ರು. ಯಾವುದೋ ಒಂದು ಮೋಹ. ಸಾಮಾನ್ಯ ಜನರು ಎಲ್ಲರ ಭೋಗ ವಸ್ತುಗಳಲ್ಲಿ ಮೋಹ ಇಟ್ಟರೆ, ಗುರುಗಳೆಲ್ಲ ಯಾವುದೋ ಒಂದು ಬೇರೆ ಇದ್ರ ಮೇಲೆ ಮೋಹ ಇಟ್ಟಿರ್ತಾರೆ. ಮೋಹ ಇಟ್ಟಿರ್ತಾರೆ. ಅದಕ್ಕೆ ಕಬೀರ್ ಸಾಹೇಬರು ಹೇಳ್ತಾರೆ, ಬಡೆ ಬಡೆ ಆಗೆ ವಾನ್ ಪ್ರಥಮಾಚಾರಿ भी ऐसे ही ब्रह्म नदी में डूब गए. ದೊಡ್ಡ ದೊಡ್ಡ ಆಚಾರ್ಯರು ಸನಕ ಸನಂದಾದಿಗಳಿಂದ ತೆಗೆದುಕೊಂಡ್ಬಿಟ್ರು. ಈಗಿನ ಆಚಾರ್ಯರಲ್ಲ, 2000 ವರ್ಷದಿಂದ ಊಟದ್ರಲ್ಲ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ಅವರಲ್ಲ, ಅವ್ರಿಗಿನ ಮೊದಲು ಹೇಳ್ತಾ ಇದ್ದಿಲ್ಲ ಪುರಾಣಗಳಲ್ಲಿ ಸನಕ ಸನಂದಾದಿಗಳು. ಅವರೆಲ್ಲ ಪ್ರಥಮಾಚಾರ್ಯರು, ಸಪ್ತ ಋಷಿಗಳು ಪ್ರಥಮಾಚಾರ್ಯರು. ಐಸೆ ಹಿ ಬ್ರಹ್ಮ ನದಿ ಮೇ, ಇದೇ ರೀತಿಯ ಭ್ರಮೆ ಎಂಬ ನದಿಯಲ್ಲಿ ಡುಬ್ಕೈ ಮುಳುಗು ಹೋದ್ರು. ನಾನು ಹೇಳತಕ್ಕಂಥ ಜ್ಞಾನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ವಿಚಾರ ಮಾಡಬೇಕು. ಏನು ಅಷ್ಟೊಂದು ಜ್ಞಾನಿಗಳ ಕಬೀರ್ ಸಾಹೇಬರು ನಮಗೆ ಕೊಟ್ಟಿದ್ದಾರೆ ಆಯ್ಕೆ, ವಿಚಾರ ಮಾಡೋದಕ್ಕೆ ನಮಗೆ ಕೊಟ್ಟಿದ್ದಾರೆ. ಏನು ನೀನು ವಿಚಾರ ಮಾಡಪ್ಪ, ನಾನು ಹೇಳೋದಲ್ಲ, ನೀನು ವಿಚಾರ ಮಾಡಿ. ಯಾವುದು ಸಾರ, ಯಾವುದು ಅಸಾರ, ಯಾವುದು ಸತ್ಯ, ಯಾವುದು ಅಸತ್ಯ. ಮೊನ್ನೆ ಒಂದು ವಾಟ್ಸಪ್ ಆಗ್ತದೆ ಅವರಿಗೆ, ನರಸಿಂಹನನ್ನ ವೀರಭದ್ರ ಕೊಂದ್ಬಿಟ್ನಂತೆ ಯೂಟ್ಯೂಬ್ನಲ್ಲಿ. ಏನೇನು ನಮ್ದು ಒಂದಿರ್ಲಿ ಅಂತ ಎಲ್ಲ ಭ್ರಮೇನೆ ಅಲ್ವಾ ಸ್ವಾಮಿ? ನರಸಿಂಹನ ವೀರಭದ್ರ ಕೊಂದ್ಬಿಟ್ಟ ಅಂತ. ನರಸಿಂಹನ ಪೂಜೆ ಮಾಡೋರು ಎಲ್ಲ ಹೋಗ್ಬೇಕು? ವೀರಭದ್ರನ್ನ ಇಟ್ಕೊಂಡ್ಬಿಡ್ಬೇಕಾ? ಇನ್ಯಾರೋ ಆಮೇಲೆ ಆಗ್ತಾರೆ. ನೀವು ಹೇಳದಂಗೆ ವೀರಭದ್ರನ್ನ ಇನ್ಯಾರೋ ಕೊಂದ್ಬಿಟ್ರು. ಎಲ್ಲರಿಗೂ ಹೆಸರು ಬರಬೇಕು ಅನ್ನೋದು ಬಂದ್ಬಿಟ್ಟಿದೆ. ಹಾಗಾಗಿನೇ ಬಡೇ ಬಡೆ ಆಗ್ಯವನ ಪ್ರಥಮಾಚಾರ್ಯ ವೈಶ್ಯ ಈ ಭ್ರಮನದ ಬಿದ್ದು ಈ ರೀತಿ ಭ್ರಮೆ ನದಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ. ಪೆಹಲೆ ಬಿ ಸ್ವತಂತ್ರ ವಿಚಾರಕ್ಕೆ ನೋಡಿ, ಮೊಟ್ಟ ಮೊದಲು ನೀವು ವಿಚಾರ ಮಾಡಿ, ನಾವು ಹೇಳೋದಲ್ಲ. ಕಬೀರ್ ಸಾಹೇಬ್ ಆಯ್ಕೆ ಕೊಟ್ಬಿಟ್ರು, ನೀವೇ ವಿಚಾರ ಮಾಡಿ, ನೀವೇ ನಿರ್ಧಾರ ಮಾಡಿ, ಸತ್ಯವನ್ನು ಆಯ್ಕೆ ಮಾಡಿಕೊಡಿ. ಹಿಂದೆ ಇದೇ ರೀತಿ ಇದ್ರು. ಕಬೀರ್ ಸಾಹೇಬರು ಚಿಂತನೆ ಮಾಡ್ದಂಗೆ ಕಪಿಲ, ಕಣಾದಿ, ಬುದ್ಧ ಇವರೆಲ್ಲ ಶ್ರೇಷ್ಠ ಜ್ಞಾನಿಗಳು, ಮಹಾವೀರರು. ಅವರೆಲ್ಲ ಸ್ವತಂತ್ರವಾಗಿ ಚಿಂತನೆ ಮಾಡಿದ್ರು. ನೀವು ಅದೇ ರೀತಿ ಸ್ವತಂತ್ರವಾಗಿ ಚಿಂತನೆ ಮಾಡಿ. ವೇದಗಳಲ್ಲಿ ಏನಿದೆ, ಉಪನಿಷತ್ತುಗಳಲ್ಲಿ ಇದೆ ನೋಡಿ. ಉಪನಿಷತ್ತು ಹೇಳಿದ್ನಲ್ಲ, ಅಲ್ಲಲ್ಲಿ ಸತ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ತೆಗೆದುಕೊಳ್ಬೇಕು. ಆಮೇಲೆ ಕೊನೆಗೆ ಏನು ಮಾಡ್ತಾರೆ, ಅವರು ಯಾವುದೋ ಒಂದು ತೋರಿಸ್ಬಿಡ್ತಾರೆ. ಅವರೆಲ್ಲ ಬಿಟ್ಟು ಹೊರಟು ಬಂದ್ಬಿಟ್ರು. ಹಾಗಾಗಿ ನೀವು ವಿಚಾರ ಮಾಡಿ. ಇದರಿಂದ ಹಿಂದೆ ಉದಾಹರಣೆ ಕೊಟ್ವಿ ಅಂತ ಹೇಳ್ತಾರೆ. ನೀನು ವಿಚಾರ ಮಾಡುವಂತನಾಗಪ್ಪ, ಈ ಸಂಸಾರ ಭೋಗ ನಾಶ ಆಗುತ್ತಾ ಇಲ್ವಾ? ನಾಶ ಆಗುತ್ತೆ. ನಾಶ ಆಗುತ್ತೆ. ಅಲ್ಲ, ಒಂದೇ ಒಂದು ಸಣ್ಣ ಉದಾಹರಣೆ ಇನ್ನೂ ಚೆನ್ನಾಗಿ ಅರಿವಾಗಬೇಕು ಅಂದರೆ, ಕೆಲವರು ವಿದುರರಾಗ್ಬಿಡ್ತಾರೆ. ವಿದುರ ಅಂದರೆ ಹೆಂಡತಿನ ಕಳ್ಕೊಂಡ್ಬಿಡ್ತಾರೆ. ಕೆಲವರು ಗಂಡನ ಕಳ್ಕೊಂಡ್ಬಿಡ್ತಾರೆ. ನಾಶ ಆಯ್ತಲ್ಲ. ಹಣ ಕಳ್ಕೊಂಡ್ಬಿಡ್ತಾರೆ, ಪುತ್ರನ ಕಳ್ಕೊಂಡ್ಬಿಡ್ತಾರೆ, ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರೆ. ನಾಶ ಆಯಿತು. ಏನಕ್ಕೋಸ್ಕರ ನಾವು ಅದು ಪಟ್ಟಿ ನಾವು ಪಡ್ಕೊಂಡ್ವಿ. ಹೆಂಡತಿನ ಪಡ್ಕೊಂಡ್ವಿ, ಗಂಡನ ಪಡ್ಕೊಂಡ್ವಿ, ಮಕ್ಕಳನ್ನ ಪಡ್ಕೊಂಡ್ವಿ. ಅವರವರ ಪ್ರಾರಬ್ಧ ಕರ್ಮ ಅನುಸಾರ ಹೊರಟೋಗ್ಬಿಡ್ತಾರೆ ಅವರು. ಅದೇ ರೀತಿಯಾಗಿ
ವಸ್ತುಗಳನ್ನು ತೆಗೆದುಕೊಂಡ್ವಿ, ಮೊಬೈಲು, ಟಿವಿ. ಎಷ್ಟು ವರ್ಷ ಅದಕ್ಕೆ ಕೊಡ್ತಾರೆ? 2 ವರ್ಷ. ಆಮೇಲೆ ಒಂದು 3 ವರ್ಷ ಬರ್ಬೋದು. ಒಂದು ವರ್ಷಕ್ಕೆ ಬಂದ್ಬಿಟ್ಟು ಬಂದ್ಬಿಟ್ಟವ್ರ ಅಲ್ಲ, ಅವರು ವೀಕ್ ಆಗ್ತಾ ಇದ್ದಾರೆ ಅಂತ, ಹೊಸ ತಗೊಳ್ಳಿ ಅಂತ ವ್ಯಾಪಾರ ದೃಷ್ಟಿ. ಒಂದು 10 ವರ್ಷ ಇರುತ್ತೆ ಅಂದ್ಕೊಳ್ಳಿ, ಟಿವಿ ಹೋಯ್ತಾ, ನಾಶ, ಭೋಗದ ವಸ್ತು ನಾಶ, ಕಣ್ಣಿಂದ ಏನೇನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಭೋಗದ ವಸ್ತುಗಳು ಎಲ್ಲ ನಾಶ ಆಗುತ್ತಪ್ಪ. ಯೋಚನೆ ಮಾಡು, ನೀನು ಮನುಷ್ಯನ, ನೀನು ಹಂಸಜೀವಿ, ನೀನು ಯೋಚನೆ ಮಾಡು. ವೇದಗಳ ಮೂಲಕ ಏನೇನು ಕೇಳಿದ್ಯೋ, ಸ್ವರ್ಗ ಸುಖ, ವೈಕುಂಠ ಸುಖ ಇತ್ಯಾದಿ ಏನೇನು ಬರ್ತಿದ್ದಾರೋ ಅವೆಲ್ಲವೂ ನಾಶ ಆಗುತ್ತಪ್ಪ. ಆಗಲೇ ಹೇಳ್ದಂಗೆ ಆ ಒಂದು ಪೀರಿಯಡ್ ಅನುಭವಿಸ್ಬೇಕು, ವಾಪಸ್ಸು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕು. ಆ ತಾಯಿ ಗರ್ಭದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ಅದನ್ನು ಸಹ ಒಂದು ಕಡೆ ವರ್ಣನೆ ಮಾಡ್ತಾರೆ. ಬಹಳ ಒಂದು ದೊಡ್ಡ ಬೀರ್ತಾ ಇರುತ್ತೆ. ಅದನ್ನು ತೆಗೆದುಕೊಂಡು ಆ ಮಗು ಭ್ರೂಣ ದುಃಖ ಪಡುತ್ತೆ. ಗರುಡ ಪುರಾಣದಲ್ಲಿ ಅದನ್ನ ಹೇಳಿದರೆ, ದುಃಖ ಪಡುತ್ತೋ ಹೇಳ್ತಾರೆ. ಸಂಸ್ಕಾರಕ್ಕೆ ಅನುಗುಣವಾಗಿ ರಾಮನೋ ಕೃಷ್ಣನೋ ಯಾರನ್ನು ಪೂಜೆ ಮಾಡಿರ್ತಾರೋ ಅವ್ರನ್ನ ಕುರಿತು ಕೇಳ್ಕೊಳ್ತಾರಂತೆ ಆ ಭ್ರೂಣ, ಈ ಒಂದು ಬಂಧನದಿಂದ ಬಿಡುಗಡೆಸಪ್ಪ ನನ್ನನ್ನ, ಮತ್ತೆ ನಾನು ಈ ಒಂದು ಬಂಧನಕ್ಕೆ ಬಾರದೆ ಹೀಗೆ ಮಾಡ್ಕೊಳ್ತೀನಿ ಅಂತ. ಆದರೆ ಬಂದ್ಬಿಟ್ಟು ಎಲ್ಲ ಮರ್ತೋಗ್ಬಿಡ್ತಾನೆ, ಪ್ರಪಂಚದ ಮೇಲೆ ಗಮನ ಕೊಡ್ತಾನೆ, ತನ್ನ ನಿಜ ಸ್ವರೂಪನ ಮರ್ತೋತಾನೆ. ಇದನ್ನ ಏನೋ ಸ್ವರ್ಗ ಸುಖನ ಪಡೆಯೋದಿಕ್ಕೆ ಅನೇಕ ಯಜ್ಞಗಳನ್ನು ಮಾಡ್ತಾರೆ. ಆಗ್ಲೇ ಹೇಳಿದ್ವ, ನಹುಷ ಮಾಡ್ದ. ಆದರೆ ಅವೆಲ್ಲ ನಿನ್ನನ್ನು ಮುಕ್ತಿಗೆ ಕರ್ಕೊಂಡು ಹೋಗೋದಿಲ್ಲ. ಅವೆಲ್ಲ ಅಶುದ್ಧ ವಸ್ತುನ ಮುಕ್ತಿವ ನಾವು ಇಲ್ಲ. ಶುದ್ಧ ವಸ್ತುನ ಮುಕ್ತಿವೆ, ಫೈನ್ ಕ್ವಾಲಿಟಿ ಕೊಡು ಅಂತೀವಿ ನಾವು ಹೋದ್ರೆ. ಕೊಟ್ಟಾಗ ಅವರವರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಫೈನ್ ಕ್ವಾಲಿಟಿ ಕೊಡಪ್ಪ. ಒಂದು 10 ವರ್ಷ ಆದರೂ ಅದು ಸವಿಬಾರ್ದು. ಆದರೆ ಅವೆಲ್ಲ ಶುದ್ಧ ಅಲ್ಲ. ಬೇರೆಯವ್ರಿಗೆ ತೋರಿಸಿ ಅದನ್ನ ಇದು ಶುದ್ಧವಾಗಿದೆ ಅಂತ ಕಳಪೆ ಮಾಲ್ ತೋರಿಸಿ ಚೆನ್ನಾಗಿಲ್ಲ ರೀ, ಕ್ವಾಲಿಟಿನೇ ಚೆನ್ನಾಗಿಲ್ಲ, ಅವೆಲ್ಲ ಅಶುದ್ಧಪ್ಪ. ಅದಕ್ಕೆ ಅವನ್ನೆಲ್ಲ ಬಿಡಬೇಕು. ನೀನು ಸ್ವರ್ಗದಲ್ಲಿ ಇದ್ರೂ ಸಹ ದುಃಖ ತಪ್ಪಿದ್ದಲ್ಲ ಹೇಳ್ತಾರೆ ವಿಲಾಸ್ ಸಾಹೇಬ್ ಹೇಳೋದು. ಏನೋ ಸ್ವರ್ಗದಲ್ಲಿ ಅಪ್ಸರೆ ಸ್ತ್ರೀಯರು ಸುರಪಾನ ಮದ್ಯಪಾನ ಎಲ್ಲ ಇದೆ ಅಂತ ಹೇಳ್ತಿದೆ ಪುರಾಣಗಳು. ಇಲ್ಲಿ ಮದ್ಯಪಾನ ಮಾಡತಕ್ಕಂಥ ವ್ಯಕ್ತಿ ಏನಾಗ್ತಾ ಇದ್ದಾನೆ? ಅದೇ ರೀತಿ ನಾವು ಚಿಂತನೆ ಮಾಡಬೇಕು, ಎಲ್ಲವನ್ನ ಚಿಂತನೆ ಮಾಡಬೇಕು. ಜಬ್ ಸಾಧಕ ಸಮಜ್ ಲೇತಾ ಹೈ, ಯಾವ ಸಾಧಕನ ಇದನ್ನ ತಿಳ್ಕೊಳ್ತಾನೋ, ಯಾವುದು ಸ್ವರೂಪವನ್ನ ತಿಳಿತಾನೋ ಮತ್ತು ಅದನ್ನು ತಿಳಿಯೋದಕ್ಕೆ ಅಭ್ಯಾಸ ಮಾಡ್ತಾನೋ, ಅಭ್ಯಾಸದಲ್ಲಿ ತೊಡಗ್ತಾನೋ, ಅವನು ಈ ಒಂದು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಆಗ್ತಾನೆ. ಚಕ್ರದಿಂದ ಬಿಡುಗಡೆ ಆಗ್ತಾನೆ. ಅತ್ಯಂತ ಸಾವಧಾನದಿಂದ ಗುರುಗಳು ಹೇಳತಕ್ಕಂಥ ವಿಚಾರಗಳನ್ನು ವಿಚಾರ ಮಾಡಿ ಎಚ್ಚರಿಕೆಯಿಂದ ವಿಚಾರ ಮಾಡಿ ನಮ್ಮ ಮನಸ್ಸಿನಲ್ಲಿ ಪಕ್ಕ ಮಾಡ್ಕೊಳ್ಬೇಕು. ಯಾವ ಜ್ಞಾನ ನಮ್ಮನ್ನು ಬಿಡುಗಡೆ ಮಾಡುತ್ತೆ ಅನ್ನೋದು, ಯಾವ ಜ್ಞಾನ ನಮ್ಮನ್ನು ದುಃಖಕ್ಕೆ ದೂಡುತ್ತೆ ಅನ್ನೋದು. ಈ ಭ್ರಮೆಯನ್ನು ತುಂಬತಕ್ಕಂಥ ಗುರುಗಳಿಂದ ಹಗಲು ರಾತ್ರಿ ಎಚ್ಚರಿಕೆಯಿಂದ ಇರಿ. ಯಾವ ಸಮಯದಲ್ಲಿ ಬಂದು ಅವ್ರೇನು ಮಾಡಿಬಿಡ್ತಾರೋ, ಏನು ನಿಮ್ಮ ತಲೆಯಲ್ಲಿ ತುಂಬಿಡ್ತಾರೋ, ಎಚ್ಚರಿಕೆಯಿಂದ ಇರಿ. ನಿಮ್ಮನ್ನ ಈ ಪ್ರಪಂಚದ ತ್ರಿಗುಣಾತ್ಮಕ ಹೇಗೆ ಸಿಗಿ ಹಾಕೊಳ್ಳೋದಕ್ಕೆ ಭಯಂಕರವಾದ ಜಾಲವನ್ನು ಹರಡಿದ್ದಾರೆ, ಸ್ಪ್ರೆಡ್ ಹರಡಿದ್ದಾರೆ. ಅದು ನೋಡ್ತಾ ಇದ್ದೀವಿ. ಅದನ್ನ ಭಕ್ತಿ ಪ್ರಶಂಸಬೇಕು. ಬಟ್ ನಾವು ವಿಚಾರ ಮಾಡುವಾಗ ಅವ್ರ ವಿಚಾರಗಳಲ್ಲಿ ಏನು ಬರ್ತಾ ಇದೆ,
ಯಾರನ್ನು ನಾವು ಅಲ್ಲಗೆಳೆಯುವಂತ ಅವ್ರು ಏನೇ ಮಾಡಿದ್ರು ಭಕ್ತಿನಲ್ಲಿ ಒಳ್ಳೆ ಆಚರಣೆ ಇರತಕ್ಕಂಥವ್ರು ಅವರು ಪೂಜೆಗೆ ಅರ್ಹರು. ಆದರೆ ಅವರ ವಿಚಾರಗಳಲ್ಲಿ ನಾವು ಚಿಂತನೆ ಮಾಡಬೇಕು. ಈ ರೀತಿ ಭ್ರಮೆಯ ಜಾಲವನ್ನು ಹರಡಿ ನಮ್ಮನ್ನ ಮೋಹದಲ್ಲಿ ಬೀಳಿಸ್ತಾ ಇದ್ದಾರೆ, ಮೋಹದಲ್ಲಿ ಬೀಳಿಸ್ತಾ ಇದ್ದಾರೆ. ಒಂದು ಕಲಿಯುಗದಲ್ಲಿ ಮೋಸ ಜಾಸ್ತಿ, ಫ್ರಾಡ್ ಅದು ತುಂಬಾ ತುಂಬಿಕೊಂಡಿದ್ದಾರೆ. ಗುರುಗಳು ಮೋಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಮೋಸ ಮಾಡ್ತಾ ಇದ್ದಾರೆ. ಇವತ್ತೊಂದು ದಿನ ಮೋಸ ಮಾಡ್ತಾ ಇರೋರು ಯಾರು ಅಂದರೆ ವಿದ್ಯಾವಂತರೇ ಹೆಚ್ಚಿನವರು ಮೋಸ ಮಾಡ್ತಾ ಇದ್ದಾರೆ. ಅವಿದ್ಯಾವಂತರಿಗೆ ಆನ್ಲೈನ್ನಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಬುದ್ಧಿವಂತರೇ ಮೋಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗುರುಗಳು ಸಹ ಮೋಸ ಮಾಡ್ತಾ ಇದ್ದಾರೆ. ಅವರು ಬುದ್ಧಿವಂತರೇ ಸ್ವಾಮಿ, ಗುರುಗಳು ಬುದ್ಧಿವಂತರೇ. ಗುರುಗಳೇನು ದಡ್ರ? ಅಲ್ಲ, ಇಲ್ಲಿ ವಿಚಾರ ಮಾಡಬೇಕು. ಯಾರು ಅಸತ್ಯವನ್ನ ಹೇಳ್ತಾರೋ ಅವರು, ಸತ್ಯವನ್ನ ಹೇಳ್ತಕ್ಕಂಥವ್ರು ಅವರ ಆಚರಣೆಯನ್ನ ಗಮನಿಸಿ. ಅದೇ ವಿಚಾರ. ಗುರು ಬಡೆ ಪ್ರಪಂಚಿ ಕರ್ನೆ ವಾಲೆ ಧೋಕಾದಡಿ ಕರ್ನೆ ವಾಲೆ ಗುರು ಬಡೆ ಪ್ರಪಂಚಿ ಹೈ. ನಾನು ಮೋಸ ಮಾಡಿದ್ರೆ ನನಗೂ ಅದೇನೆ. ನೀವು ಹೇಳಿದ್ದು ಕೇಳ್ತಾ ಇದ್ದೀನಿ. ನಾನು ಹೇಳೋದೊಂದು ಮಾಡೋದೊಂದಾದ್ರೆ ನಾನು ಮೋಸಗಾರನೇ. ಏನಮ್ಮ, ಏನು ಹೇಳ್ತಾ ಇದೀವೋ ಅದನ್ನ ಪಾಲನೆ ಮಾಡಬೇಕು. ಹೇಳೋದೊಂದು ಮಾಡೋದೊಂದಲ್ಲ. ಜಮೇಲ್ ಬಡಾಕರ್ ಫನ್ಸ್ನೆ ವಾಲೆ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಪ್ರಪಂಚಕ್ಕೆ ತುಂಬ ವ್ಯವಸ್ಥಿತವಾಗಿ ಇಲ್ಲ, ಎಲ್ಲದರಲ್ಲೂ ಅವ್ಯವಸ್ಥೆ. ರಾಜಕೀಯ, ಸಾಮಾಜಿಕ, ಎಲ್ಲದರಲ್ಲೂ ಅವ್ಯವಸ್ಥೆ. ನೀತಿ ನಿಜಾಯಿತಿಗಳೇ ಇಲ್ಲ. ಈ ಒಂದು ಮಾಟಗಾತಿಯ ಜಾಲವನ್ನು ಎಲ್ಲ ಕಡೆ ಹರಡಿದ್ದಾರೆ. ನೀನು ಎಚ್ಚರಿಕೆ ಆಗಿರಬೇಕು. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ, ನೀನು ನಿನ್ನ ಸ್ವರೂಪವನ್ನು ತಿಳಿಯಪ್ಪ. ಸ್ವರೂಪವನ್ನು ತಿಳಿದಾಗ ಮಾತ್ರ ಈ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಅಂತ ಹೇಳ್ತಾರೆ. ಅದು ಹೇಳ್ತಾರೆ, ಧರ್ಮನ ನಿಂದಿಸ್ಬಿಟ್ರೆ ಧರ್ಮ ನಿಂದಕ ಇವನು ಅಂತ. ಇವೆಲ್ಲ ಯುಕ್ತಿಯಿಂದ ನಾವು ಅದನ್ನು ಪಾಲನೆ ಮಾಡಬೇಕು. ಯಾವ ಧರ್ಮನ ಏನಕ್ಕೂ ನಿಂದಿಸೋಕ್ಕೆ ಹೋಗಬಾರ್ದು. ಅವ್ರವ್ರ ಪಾಡ ಅವರು. ನಮಗೇನು ಬೇಕೋ ಬಿಡುಗಡೆ ಬೇಕು, ಎಲ್ಲಿ ಬರಬೇಕು ಅದನ್ನು ಮಾಡ್ಕೊಳ್ಬೇಕು. ಮತ್ತೆ ಹಿಂದೂ ಧರ್ಮದಲ್ಲಿ ಅದು ಕೊನೆಯದು ಹೇಳ್ಬಿಡ, ಬ್ರಾಹ್ಮಣರು ಶ್ರೇಷ್ಠ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ. ಅವನ ಆಚರಣೆ ಹೀನನಾಗಿದ್ದರೂ ಸಹ ಅವನು ಜನ್ಮತಃ ಶ್ರೇಷ್ಠ ಅಂತ ಹೇಳ್ತಾರೆ. ಜನ್ಮತಃ ಶ್ರೇಷ್ಠ ಅಂತ ಹೇಳ್ತಾರೆ. ಯಾರು ಆಚರಣೆಯಿಂದ ಕೂಡಿದವನು, ಅವನು ಯಾರೇ ಆಗಿರಲಿ, ಅವನು ಶ್ರೇಷ್ಠ. ಭಕ್ತಿಯಲ್ಲಿ ಆಚರಣೆಯಿಂದ ಕೂಡಿರಬೇಕು. ಒಳ್ಳೆ ಆಚರಣೆ, ನೀತಿ ನಿಜಾಯಿತಿ, ಶೀಲ, ಧರ್ಮ, ಧೈರ್ಯ, ಸತ್ಯ, ಇವುಗಳಲ್ಲಿ ಹೋಗ್ತಾ ಇರ್ತಾನೆ. ಅವನು ಯಾವುದೇ ಜಾತಿ ಆಗಲಿ ಅವನು ಶ್ರೇಷ್ಠ ಅಂತ ಕಬೀರ್ ಸಾಹೇಬ್ ಹೇಳ್ತಾರೆ. ಈ ರೀತಿಯಾಗಿ ನಿಮ್ಮನ್ನೆಲ್ಲ ಭ್ರಮೆಗೆ ತೊಳ್ಳಿದ್ದಾರೆ, ಎಚ್ಚರ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯಾರು ಏನೇ ಹೇಳಿದ್ರು ಸಹ ವಿಚಾರ ಮಾಡಿ. ಈ ಒಂದು ಶಬ್ದಗಳು ನಮ್ಮನ್ನು ಬಲೆಗೆ ತೊಳ್ತಾ ಇದೆಯಾ, ದುರ್ಗತಿಗೆ ತೊಳ್ತಾ ಇದೆಯಾ, ಸದ್ಗತಿಗೆ ತೊಳ್ತಾ ಇದೆಯಾ? ಇದನ್ನು ವಿಚಾರ ಮಾಡಿ ಭ್ರಮೆಯನ್ನು ದೂರ ಮಾಡ್ಕೊಳ್ಳಿ. ಯಾವಾಗಲೂ ಆತ್ಮಾರಾಮನ ಚಿಂತನೆ ಮಾಡಿ ಅದರಲ್ಲಿ ರಮಿಸಿರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನೇ ಇಲ್ಲಿಗೆ ಈ ದಿನ ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀರಿ. बोलिए श्री सत्यनाम कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. जय जय सत्य कबीर, सत्य नाम सत सुकृत, सतत हत कामी, साहेब सतत हत कामी. विगत क्लेश सतदामी, विगत क्लेश सतदामी, त्रिभुवनपति स्वामी. साहेब जय जय सत्य कबीर, जय जयति कबीरम नाशक भवतीरम. साहेब नाशक
शरीरं दारो मनुज शरीरं शिशुवलसरधीरं साहेब जय जय सत्य कबीर कमलपत्र फलशोभित शोभाजित कैसे साहेब शोभाजित कैसे नीलाचल पर राजित नीलाचल पर राजित मुक्तामणि जैसे साहेब जय जय सत्य कबीर परम मनोहर रूपं प्रमुदित सुखराशि साहेब प्रमुदित सुखराशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हम सबुबान कारण प्रगटे तनदारी साहेब प्रगटे तनदारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुख मंगलकारी साहेब जय जय सत्य कबीर जय सद्गुरु श्वेत रूपमलम श्वेतांबरं शोभितं कर्णे कुण्डलश्वेतशुक्रमुकुटं मणिमण्डितं नानामालमुक्तादिशोभितकलं पद्मासने स्वस्थितं दयाब्धिः वैपदं वैभुजं प्रसन्नवदनं वैनेत्रं दयालनं शेलीकण्ठमालवृत्वतिलकं श्वेताम्बरीमेखला चक्राङ्कितशिरटोपरत्नखचितं वैपञ्चतादरे वन्दे सद्गुरुयोगदण्डसहितं कबीरं करुणामयम् एतानि चतुर्मुखानि विश्वयातादिमहस्यः अज्ञायस्य सुतानि साधुविं साधुतुं साधुविं परजीतानि वृक्षामि जीवितेन करं करन्यासतः स्वयं वश्य गुरुर्मन्त्रं स्वयं भूत्वा स्वयं जपः सोमापसोमं रूपाय सत्यनामाय साक्षिणि करुणामय कबीराय विपदातीताय नमः अमेऽमृतनामाय अजराचिन्तरूपिणि अमरसदसुहृदाय दयाब्धिरूपे नमः ज्ञानमूलं गुरुर्मूर्तिपूजामूलं गुरुर्पाद मन्त्रमूलं गुरुर्वाक्यं मोक्षमूलं गुरुः माता च गुरुपिता गुरुदेवते संशय मनसा वाचा तस्मै श्री गुरुपादसेवे सद्गुरु सत्साहेब चरणारविन्दतो पाहिलागे पाहिलागोपा मङ्गलं श्री गुरुदेवाय महनीय गुणात्मने मङ्गलं सर्वलोकशरण्याय सार्वभूताय मङ्गलम् बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय 18 ಇನ್ನು ಮುಂದಿನ ವಾರ ಬರ್ತೀವಿ